ನಮಸ್ಕಾರ ಎಲ್ಲ ಧ್ಯಾನ ಮಿತ್ರರಿಗೂ. ಈ ದಿನದ ಧ್ಯಾನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬ್ರಹ್ಮರ್ಷಿ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮಾತಾ ಅವರವರನ್ನ ಸ್ಮರಿಸುತ್ತಾ ಇಂದಿನ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲಾ ಧ್ಯಾನ ಮಿತ್ರರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಆಧ್ಯಾತ್ಮಿಕ ಚಿಂತಕರಾದಂತಹ ಹಿರಿಯ ಪಿರಮಿಡ್ ಮಾಸ್ಟರ್ ಗಿರಿಜಾ ಪಾಟೀಲ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ 40 ನಿಮಿಷಗಳ ಕಾಲ ಧ್ಯಾನ ಹಾಗೂ 30 ನಿಮಿಷಗಳ ಕಾಲ ಜ್ಞಾನವನ್ನ ಈ ದಿನದ ಕಾರ್ಯಕ್ರಮದಲ್ಲಿ ನಡೆಸಲಾಗುತ್ತದೆ. ಮೇಡಮ್ ಧ್ಯಾನ ಮಾಡಿಸ್ತೀರಾ ಮೇಡಮ್? ಗಿರಿಜಾ ಮೇಡಮ್. 5 ಮಿನಿಟ್ಸ್ ಗೈಡೆಡ್ ಮಾಡೋಣ ಮೇಡಮ್, ಆಮೇಲೆ ಮ್ಯೂಸಿಕ್ ಹಾಕ್ಬೋದು. ಓಕೆ ಮೇಡಮ್. ಸರ್ ಹಾಗೆ ಮಾಡ್ತಿದ್ರಲ್ವಾ ರಂಗನಾಥ್ ಸರ್? ಹಾ ಮೇಡಮ್. ಸರ್ ಆ ತರನೇ ಮಾಡಿ. ಓಕೆ ಮ್ಯಾಮ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಿದ್ದೇನೆ. ಈಗ ಮೇಡಮ್ ಅವರು ಕಾರ್ಯಕ್ರಮವನ್ನ ಮುಂದುವರಿಸುತ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ ಮಹಾವತಾರ್ ಫೌಂಡೇಶನ್ ಅವರು ಅರ್ಪಿಸುವ ಈ ಒಂದು ಧ್ಯಾನ ಸಮಗ್ರ ಜೀವನ ಶೈಲಿ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ಮಾಸ್ಟರ್ಸ್ ನಾವೀಗ ಈ 35 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋಣ ಮಾಸ್ಟರ್ಸ್. ಆಮೇಲೆ ಯಥಾ ಪ್ರಕಾರ ಸತ್ಸಂಗ ಅನ್ನೋದು ಮುಂದುವರಿಯುತ್ತೆ. ಈಗ ಎಲ್ರೂ ಧ್ಯಾನಕ್ಕೆ ಸಿದ್ಧರಾಗಿ ಮಾಸ್ಟರ್ಸ್. ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ 2 ಕೈ ಬೆರಳುಗಳನ್ನು ಒಂದರೊಳಗೊಂದು ಜೋಡಿಸ್ಕೊಳ್ಳಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿಕೊಳ್ತಾ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಬನ್ನಿ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಗೌತಮ ಬುದ್ಧ ಪ್ರಬೋಧಿತ ಈ ಆನಾಪಾನಸತಿ ಧ್ಯಾನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಶ್ವಾಸವೇ ನಮ್ಮ ಗುರು. ನಮ್ಮ ಗುರುವಿನೊಂದಿಗೆ ಈ ಒಂದು ಅದ್ಭುತ ಸಮಯದಲ್ಲಿ ಧ್ಯಾನದಲ್ಲಿ ಎಲ್ಲರೂ ತಲ್ಲೀನರಾಗೋಣ ಮಾಸ್ಟರ್ಸ್. ನಮ್ಮೊಂದಿಗೆ ನಾವಿರು.
ನಾನೊಂದು ಅದ್ಭುತವಾದ ಬೆಳಕು, ಮತ್ತೆ ಅದ್ಭುತವಾದ ಚೈತನ್ಯ ಶಕ್ತಿಯಾಗಿದ್ದೇನೆ. ನಿಮ್ಮ ಒಳ ಹೋಗುವ ಹೊರ ಬರುವ ಉಸಿರಾಟ ಕ್ರಿಯೆಯನ್ನು ಮಾತ್ರ ಗಮನಿಸ್ತಾ ಬನ್ನಿ ಮಾಸ್ಟರ್ಸ್. ಯಾವುದೇ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಸುಳಿದಾಡ್ತಾ ಇರಬಹುದು, ಅವುಗಳನ್ನೆಲ್ಲ ಆ ಆಲೋಚನೆಗಳನ್ನೆಲ್ಲ ಬದಿಗೊತ್ತಿ ನಮ್ಮ ಗಮನವನ್ನು ನಮ್ಮ ಶ್ವಾಸದ ಮೇಲೆ ಕೇಂದ್ರೀಕರಿಸೋಣ ಮಾಸ್ಟರ್ಸ್. ಯಾವುದೇ ಒತ್ತಾಯದ ಉಸಿರಾಟ ಬೇಡ. ಅತ್ಯಂತ ಸಹಜವಾಗಿರ್ತಕ್ಕಂತಹ ಉಸಿರಾಟವನ್ನು ಕೇವಲ ಗಮನಿಸುವುದನ್ನು ಮಾತ್ರ ಮಾಡೋಣ. ಒತ್ತಾಯವಾಗಿ ಯಾರೂ ಉಸಿರಾಡಬೇಡಿ, ಸಹಜವಾಗಿರ್ತಕ್ಕಂತಹ ಉಸಿರಾಟವನ್ನೇ ಗಮನಿಸಿ. ದೇಹದಲ್ಲಿ ಯಾವುದೇ ಬಿಗಿತ ಬೇಡ ಮಾಸ್ಟರ್ಸ್. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಸಂತೋಷದಿಂದ ಉಸಿರಾಡಿ.
ಮೇಡಮ್, ಮ್ಯೂಸಿಕ್ ಆಫ್ ಮಾಡ್ತೀರಾ? ಓಕೆ. ನಮ್ಮ ಮಾಸ್ಟರ್ಸ್ ಎಲ್ರೂ ಧ್ಯಾನದಿಂದ ಹೊರಗಡೆ ಬನ್ನಿ. ನಿಮ್ಮ ಎರಡು ಕೈ ಬೆರಳುಗಳನ್ನು ಬಿಡಿಸಿಕೊಳ್ತಾ ನಿಮ್ಮ ಎರಡು ಕಣ್ಣುಗಳ ಮೇಲೆ 5 ಸೆಕೆಂಡ್ಸ್ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1. ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನು ಬಿಡುತ್ತಾ ನಿಮ್ಮ ಎರಡು ಅಂಗೈಗಳನ್ನು ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಅದ್ಭುತ ಧ್ಯಾನಕ್ಕೆ ಪತ್ರಿಜಿ ಗುರುಗಳಿಗೂ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೂ ಮತ್ತು ಈ ಒಂದು ಝೂಮ್ ಅಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲಾ ಧ್ಯಾನಾರ್ಥಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಾಸ್ಟರ್ಸ್. ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ ಅವರು ಅರ್ಪಿಸುವ ಈ ಒಂದು ಧ್ಯಾನ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ದಿವಸ ನಾವು 7 ಶರೀರಗಳು ಅಂದ್ರೆ 7 ದೇಹಗಳು, ಈ ದೇಹಗಳ ಬಗ್ಗೆ ನಾವು ಸ್ವಲ್ಪ ಜ್ಞಾನವನ್ನು ನಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಮಾಸ್ಟರ್ಸ್. ನೋಡಿ, 7 ಶರೀರಗಳು. ನಾವೇನ್ ಅನ್ಕೊಂಡಿರ್ತೀವಿ, ಶರೀರ ಅಂದಾಕ್ಷಣ ಈ ಒಂದು ಭೌತಿಕ ಶರೀರನೇ ನಾವು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಮ್ ಕಣ್ಣಿಗೆ ಕಾಣಿಸ್ತಕ್ಕಂತಹ ಈ ಭೌತಿಕ ಶರೀರ, ಈ ಫಿಸಿಕಲ್ ಬಾಡಿಯನ್ನೇ ನಾವು ಒಂದೇ ಶರೀರ ಅಂತ ನಾವು ಅನ್ಕೊಂಡಿರ್ತೀವಿ. ಇದು ಒಂದೇ ಇರೋದು ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಅದು ಅಲ್ಲ. ನಮ್ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು 7 ಶರೀರಗಳು, 7 ದೇಹಗಳು. ಹಾಗೆ ನೋಡಿ, ಈ 7 ಶರೀರಗಳನ್ನು ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದ್ಭುತವಾದ ಈ ಒಂದು ವಿಷಯ. ಯಾಕೆ ನಾವೆಲ್ಲರೂ ತಿಳ್ಕೊಳ್ಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಈ 7 ಶರೀರಗಳು ಇದ್ದೇ ಇರ್ತವೆ. ಯಾವಾಗ ಈ ಶರೀರಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗ್ತೀವಿ, ನಾವು ನಮ್ಮನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಬ್ರು ಕೂಡ ಈ 7 ದೇಹಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಾಗೆ
ನೋಡಿ ಈ ಒಂದು ಫಿಸಿಕಲ್ ಬಾಡಿ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂತ ಇನ್ನು ಎಷ್ಟು 6 ಶರೀರಗಳು ಇದಾವೆ. ಆ 6 ಶರೀರಗಳು ಹೇಗೆ ಅಂದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಆದ್ರೆ ಅವುಗಳನ್ನ ನಾವು ಹೇಗೆ ನೋಡ್ಬೇಕು ಅಂತಂದ್ರೆ ಅದು ಧ್ಯಾನದ ಮೂಲಕ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಆ 6 ಶರೀರಗಳು ನಮಗೆ ಅನುಭವಕ್ಕೆ ಬರ್ತಕ್ಕಂಥವು, ಅನುಭವ ಜನಿತವಾಗಿರ್ತಕ್ಕಂಥವು. ಹಾಗಾಗಿ ಸಾಮಾನ್ಯರಾದ್ರೆ ನೋಡಿ ಈ ಕಣ್ಣಿಗೆ ಕಾಣ್ತಕ್ಕಂಥ ಶರೀರ ಮಾತ್ರ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಹಾಗಲ್ಲ, ಕಾಣದೇ ಇರ್ತಕ್ಕಂಥ 6 ಶರೀರಗಳ ಬಗ್ಗೆ ನಾವು ತುಂಬಾನೇ ತಿಳ್ಕೊಳ್ತಕ್ಕಂಥದ್ದು ಇದೆ. ಹಾಗೆ ನೋಡಿ ಈ 7 ಶರೀರಗಳು ನಮ್ಗೆ ಇರುವುದಕ್ಕೇನೆ ನಾವು ಒಬ್ಬ ಪರಿಪೂರ್ಣ ಮನುಷ್ಯ, ಪರಿಪೂರ್ಣ ವ್ಯಕ್ತಿ ಅಂತ ನಾವು ಅನ್ಸ್ಕೊಳ್ತಾ ಇದ್ದೀವಿ. ಹಾಗೆ ನೋಡಿ ಪ್ರತಿಯೊಬ್ರು ಕೂಡ ಈ 7 ಶರೀರಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಸುಗಮ ಒಂದು ಮಾರ್ಗದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಈ ಭೂಮಿಗೆ ಹುಟ್ಟಿ ಬಂದಿರ್ತಕ್ಕಂತ ಪ್ರತಿ ವ್ಯಕ್ತಿನೂ ಯಾವ ಕಾರಣಕ್ಕಾಗಿ ಹುಟ್ಟಿ ಬಂದ್ನು, ಮತ್ತೆ ಉದ್ದೇಶ ಏನು, ಆ ಹುಟ್ಟಿನ ಉದ್ದೇಶ ಏನು, ಎಲ್ಲಿಂದ ಬಂದ್ವಿ, ನಾವು ಯಾಕಾಗಿ ಇಲ್ಲಿಗೆ ಬಂದ್ವಿ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಮಾಸ್ಟರ್ಸ್. ಅವನ್ನೆಲ್ಲ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗೆ ಅದಕ್ಕಾಗಿ ನಾವು ಪ್ರತಿಯೊಬ್ರು ಕೂಡ ಈ ಒಂದು 7 ಶರೀರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಅನ್ನೋದು ಇರ್ತಕ್ಕಂಥದ್ದು. ನೋಡಿ 7 ಶರೀರಗಳು ಯಾವುವು ಅಂತ ನಾವು ನೋಡ್ತಾ ಹೋದಾಗ ಮೊದಲನೆಯದಾಗಿ ಈ ಫಿಸಿಕಲ್ ಬಾಡಿ ಏನಂತೀವಿ ನಾವು, ಫಿಸಿಕಲ್ ಬಾಡಿ, ಈ ಭೌತಿಕ ದೇಹ ಮತ್ತು ಈ 7 ಶರೀರಗಳಿಗೆ ನಾವು 7 ಕೋಶಗಳು ಅಂತಲೂ ಹೇಳ್ತೀವಿ. ಈ ಫಿಸಿಕಲ್ ಬಾಡಿಗೆ ಅನ್ನಮಯ ಕೋಶ ಅಂತಲೂ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಂದ್ರೆ ಈ ಸ್ಥೂಲ ದೇಹಕ್ಕೆ ಅನ್ನಮಯ ಕೋಶ ಅಂತಲೂ ಹೇಳ್ತೀವಿ. ಎರಡನೆಯದಾಗಿ ಎಥಿರಿಕ್ ಬಾಡಿ ಅಂತ ಅಂದ್ರೆ ಈ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್. ಮೊದಲನೇದಾಗಿ ಸ್ಥೂಲ ಶರೀರ, ಎರಡನೆಯದಾಗಿ ಈ ಎಥಿರಿಕ್ ಬಾಡಿ ಅಂದ್ರೆ ಸೂಕ್ಷ್ಮ ಶರೀರ. ಇದಕ್ಕೆ ಪ್ರಾಣಮಯ ಕೋಶ ಅಂತಲೂ ನಾವು ಹೇಳ್ತೀವಿ. ಮೂರನೇದಾಗಿ ನೋಡಿ ಆಸ್ಟ್ರಲ್ ಬಾಡಿ ಅಂತಂದ್ರೆ ಮನೋಮಯ ಕೋಶ ಅಂತ ನಾವು ಹೇಳ್ತೀವಿ. ನಾಲ್ಕನೇದಾಗಿ ಕಾಜಲ್ ಬಾಡಿ, ಕಾರಣ ಶರೀರ. ಇದಕ್ಕೆ ವಿಜ್ಞಾನಮಯ ಕೋಶ ಅಂತಲೂ ಹೇಳ್ತೀವಿ. ಹಾಗೆ ಐದನೇದಾಗಿ ಸುಪ್ರಾ ಕಾಜಲ್ ಬಾಡಿ ಅಂತ ಅಂದ್ರೆ ಆನಂದಮಯ ಕೋಶ. ಮತ್ತೆ ಆರನೇದಾಗಿ ಕಾಸ್ಮಿಕ್ ಬಾಡಿ ಅಂತ ಅಂದ್ರೆ ವಿಶ್ವಮಯ ಕೋಶ ಅಂತ ಹೇಳಿ. ಹಾಗೆ ಏಳನೇದಾಗಿ ನೋಡೋದಾದ್ರೆ ನಿರ್ವಾಣಿಕ್ ಬಾಡಿ ಅಂತ ಅಂದ್ರೆ ನಿರ್ವಾಣಮಯ ಕೋಶ. ಹೀಗೆ ಈ 7 ಶರೀರಗಳು ಪ್ರತಿಯೊಬ್ಬರಿಗೂ ಈ 7 ಶರೀರಗಳು 7 ಕೋಶಗಳು ಇರ್ತಕ್ಕಂಥದ್ದು. ಹಾಗೆ ಈ 7 ಶರೀರಗಳ ಬಗ್ಗೆ ನಾವು ಒಂದೊಂದಾಗಿ ವಿವರಣೆಯನ್ನು ನಾವು ನೋಡ್ತಾ ಬರೋಣ ಮಾಸ್ಟರ್ಸ್. ಆ ಜ್ಞಾನವನ್ನು ನಾವು ನೋಡ್ತಾ ಬರೋಣ. ನೋಡಿ ಮೊದಲನೇದಾಗಿ ಏನು ಅಂತಂದ್ರೆ ಈ ಫಿಸಿಕಲ್ ಬಾಡಿ ಅಂದ್ರೆ ಅನ್ನಮಯ ಕೋಶ, ಸ್ಥೂಲ ದೇಹ ಅಂತ ಹೇಳ್ತೀವಿ. ಇನ್ನೊಂದ್ ಹೆಸರು ಅಂತಂದ್ರೆ ಸ್ಥೂಲ ದೇಹ ಅಂತ ಹೇಳಿ. ಈಗ ಮೊದ್ಲಿಗೆ ನೋಡಿ ಈ ಫಿಸಿಕಲ್ ಬಾಡಿ ಬಗ್ಗೆ ನಾವು ಏನ್ ಒಂದು ತಿಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ ನೋಡಿ ಈ ಸ್ಥೂಲ ಶರೀರ ಅಂತ ನಾವ್ ಏನ್ ಹೇಳ್ತೀವಲ್ವಾ, ಅಂದ್ರೆ ಇದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಿದೆ. ಇದು ಪ್ರತಿಯೊಬ್ಬರು ನಮ್ಮ ಈ ಒಂದು ಫಿಸಿಕಲ್ ಅಂದ್ರೆ ಈ ಒಂದು ಭೌತಿಕ ಕಣ್ಣಿನಿಂದ ನಾವು ನೋಡ್ತಕ್ಕಂಥದ್ದಾಗಿದೆ. ಹಾಗೆ ಮತ್ತೆ ಈ ಫಿಸಿಕಲ್ ಬಾಡಿ ಅಂತಕ್ಕಂಥದ್ದು ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು.
ನಮ್ಗೆಲ್ರಿಗೂ ತಿಳಿದಿರುವಂತೆ ನೋಡಿ, ಘನ, ದ್ರವ ಮತ್ತು ಆವಿಯಂತಹ ಈ 3 ಪಂಚಭೂತಗಳೊಂದಿಗೆ ಸೇರಿ ಆಗಿರ್ತಕ್ಕಂತಹ ಈ ಭೌತಿಕ ಶರೀರ ಆಗಿದೆ. ಹಾಗೆ ನೋಡಿ, ಈ ಚಕ್ರಗಳಿಗೂ, ಈ 7 ಶರೀರಗಳಿಗೂ 7 ಚಕ್ರಗಳಿಗೂ ತುಂಬಾನೇ ಸಂಬಂಧ ಇದೆ. ಈ ಮೊದಲನೇ ಶರೀರ ಆಗಿರ್ತಕ್ಕಂಥ ಭೌತಿಕ ಶರೀರ ಏನಿದೆ ಮಾಸ್ಟರ್ಸ್, ಅದು ಈ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. 7 ಚಕ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಮೂಲಾಧಾರ ಚಕ್ರಕ್ಕೆ ಈ ಸ್ಥೂಲ ಶರೀರ, ಈ ಭೌತಿಕ ಶರೀರ ಅನ್ನೋದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ನಾವು ನಾವು ಆತ್ಮ, ನಾವು ಒಬ್ಬ ಸೋಲ್ ಆಗಿ ಇಲ್ಲಿ ಈ ಒಂದು ಭೌತಿಕ ಶರೀರವನ್ನು ನಾವಿಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ತರ ನಾವಿಲ್ಲಿ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಒಂದು ಉಪಕರಣದಂತೆ ನಾವಿಲ್ಲಿ ಈ ಭೌತಿಕ ದೇಹವನ್ನು ನಾವಿಲ್ಲಿ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಒಂದು ಆತ್ಮ ತಾನು ಏನ್ ಮಾಡ್ಬೇಕು ಅಂತ ಒಂದು ಅಂದ್ರೆ ತಾನ್ ಏನ್ ಮಾಡ್ಬೇಕು ಭೂಮಿಗೆ ಬಂದ್ಮೇಲೆ, ತನ್ನ ಒಂದು ಕೆಲಸ ಏನಿಲ್ಲಿ ಅಂತ ಆ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಭೌತಿಕ ದೇಹದಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನೋದು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಈ ಶರೀರದ ಮುಖಾಂತರ ಅದು ತನ್ನ ಒಂದು ತಾನೇನ್ ಅನ್ಕೊಳ್ತಲ್ವ ಅದನ್ನು ಈ ಶರೀರದ ಮುಖಾಂತರ ವ್ಯಕ್ತಪಡಿಸ್ತಾ ಹೋಗ್ತಾ ಇರುತ್ತೆ. ಹಾಗೆ ಸ್ಥೂಲ ಶರೀರ ಇಲ್ಲದಿದ್ರೆ ಉಳಿದ 6 ಶರೀರಗಳಿಗೂ ಶಕ್ತಿನೇ ಇಲ್ಲ ಮಾಸ್ಟರ್ಸ್. ಅಂದ್ರೆ ಈ ಭೌತಿಕ ಶರೀರ ಅನ್ನೋದು ಇರದೆ ಹೋದ್ರೆ ಉಳಿದ 6 ಶರೀರಗಳಿಗೂ ಶಕ್ತಿ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ನೋಡಿ, ಯಾವಾಗ ಈ ಒಂದು ಅಂದ್ರೆ ಈ ಭೌತಿಕ ಶರೀರ ಇಲ್ಲಂದ್ರೆ ಅದ್ರಿಂದ ಆ ಉಳಿದ ಶರೀರಗಳಿಗೂ ಒಂದು ಉಪಯೋಗ, ಶರೀರಗಳ ಒಂದು ಉಪಯೋಗ ಅನ್ನೋದು ಕೂಡ ಇಲ್ಲಿ ಆಗದೆ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸ್ಥೂಲ ಶರೀರ ಅಂತಕ್ಕಂಥದ್ದು ಇಲ್ಲಿ ಮರಣಿಸ್ತಕ್ಕಂಥದ್ದು, ಅಂದ್ರೆ ನಾಶವಾಗ್ತಕ್ಕಂಥದ್ದು, ಮಣ್ಣಲ್ಲಿ ಮಣ್ಣಾಗ್ತಕ್ಕಂಥದ್ದು. ಹಾಗೆ ಆತ್ಮದ ಒಂದು ಬದಲಾವಣೆಗೆ, ಆ ಒಂದು ಪರಿವರ್ತನೆಗೆ, ಆತ್ಮದ ಒಂದು ಉದ್ಧಾರಕ್ಕಾಗಿ ಈ ಸ್ಥೂಲ ಶರೀರ ಅನ್ನೋದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಾವೇನ್ ಅನ್ಕೋತೀವಿ, ಇದೇನಪ್ಪ ಭೌತಿಕ ಶರೀರ, ಎಂದಾದ್ರೂ ಒಂದ್ ದಿವ್ಸ ನಾಶ ಆಗ್ತಕ್ಕಂಥದ್ದು ಅಂತ ಅಸಡ್ಡೆಯಿಂದ ಮಾತಾಡ್ಬೋದು. ಆದ್ರೆ ಈ ಭೌತಿಕ ಶರೀರ ಇಲ್ದೇನೆ ಆತ್ಮ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೋಡಿ, ಎಷ್ಟೋ ಆತ್ಮಗಳು ಭೂಮಿಗೆ ಬರ್ಲಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾವೆ, ಜನ್ಮ ತೆಗೆದುಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಭೌತಿಕ ಶರೀರ. ಹಾಗಾಗಿ ಈ ಸ್ಥೂಲ ಶರೀರದ ಬಗ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಉಳಿದ 6 ಶರೀರಗಳು ಅರ್ಥ ಆದ್ರೇನೆ ಇದು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ನಾವು ಎರಡನೇದಾಗಿ ನೋಡೋದಾದ್ರೆ ನೋಡಿ ಮಾಸ್ಟರ್ಸ್, ಎಥರಿಕ್ ಬಾಡಿ ಅಂತ ಹೇಳ್ತೀವಿ. ಇದು 2ನೇ ಶರೀರ. ಎಥರಿಕ್ ಬಾಡಿಯನ್ನು ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಸೂಕ್ಷ್ಮ ಶರೀರ ಅಂತಾನು ಹೇಳ್ತೀವಿ. ಅಂದ್ರೆ ಇದು ಭೌತಿಕ, ಯಾವಾಗ ಈ ಒಂದು ಸ್ಥೂಲ ಅಥವಾ ಭೌತಿಕ ಶರೀರಕ್ಕೆ ಪ್ರಾಣ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಇದೆ ಅಂತ ಗೊತ್ತಾಗ್ತದೆ ಅಂತಂದ್ರೆ ಅದು ಎಥರಿಕ್ ಬಾಡಿ ಅಂತ. ಎಥರಿಕ್ ಬಾಡಿ ಇದ್ರೇನೆ ಈ ಸ್ಥೂಲ ಶರೀರಕ್ಕೆ ಪ್ರಾಣ ಇದೆ ಅಂತ ಅರ್ಥ. ಹಾಗಾಗಿ ಈ ಎಥರಿಕ್ ಬಾಡಿ ಕಣ್ಣಿಗೆ ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಇದು ಒಂದೇ, ಭೌತಿಕ ದೇಹ ಒಂದೇ. ನೋಡಿ, ಈ ಎಥರಿಕ್ ಬಾಡಿಗೆ ಸಂಬಂಧಿಸಿದ ಒಂದು ಚಕ್ರ ಯಾವುದು ಅಂತ ನಾವು ನೋಡೋದಾದ್ರೆ ಅದು 2ನೇ ಚಕ್ರ ಆಗಿರ್ತಕ್ಕಂತಹ ಈ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರವು ಎಥರಿಕ್ ಬಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಇದನ್ನು ನಾವು ಪ್ರಾಣಮಯ ಕೋಶ ಅಂತಾನು ಹೇಳ್ತೀವಿ.
ಅಂದ್ರೆ ನೋಡಿ, ಈ ನಾವ್ ಏನ್ ಧ್ಯಾನದಲ್ಲಿ ಏನು ವಿಶ್ವ ಪ್ರಾಣಶಕ್ತಿ ಅನ್ನೋದನ್ನ ತೆಗೆದುಕೊಳ್ತಾ ಇರ್ತೀವಲ್ಲ ಮಾಸ್ಟರ್ಸ್, ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಈ ಎಥರಿಕ್ ಬಾಡಿಗೆ. ಆಮೇಲೆ ಎಥರಿಕ್ ಬಾಡಿಗೆ ಬಂದ ನಂತರ ಈ ಭೌತಿಕ ದೇಹಕ್ಕೆ ಆ ವಿಶ್ವ ಪ್ರಾಣಶಕ್ತಿಯ ಸಂಚಾರ ಅನ್ನೋದು ಆಗ್ತಕ್ಕಂಥದ್ದು. ನೋಡಿ, ಈ ಭೌತಿಕ ಶರೀರಕ್ಕೆ ಇನ್ನೊಂದೇನಪ್ಪಾ ಅಂದ್ರೆ, ಏನೇ ತೊಂದರೆ ಆಗ್ಲಿ, ಭೌತಿಕ ಶರೀರಕ್ಕೆ ಏನೇ ಒಂದು ತೊಂದರೆ ಆಗಿದೆ ಅಂತಂದ್ರೆ ಅದು ಎಥರಿಕ್ ಬಾಡಿಯಲ್ಲಿ ಆಗಿದ್ರೇನೆ ಅದು ಭೌತಿಕ ಶರೀರದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಅಲ್ಲೇನಾದ್ರೂ ಸಮಸ್ಯೆ ಆಯ್ತು, ಎಥರಿಕ್ ಬಾಡಿ ಮೇಲೆ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅದು ಭೌತಿಕ ಶರೀರದ ಮೇಲೂ ಆಗ್ತಕ್ಕಂಥದ್ದು. ಹಾಗಾಗಿ ನೋಡಿ, ಈ ಎಥರಿಕ್ ಬಾಡಿ ಸರಿಯಾಗಿದ್ರೇನೆ ನಮ್ಮ ಈ ಫಿಸಿಕಲ್ ಬಾಡಿ ಅನ್ನೋದು ಸರಿಯಾಗಿರುತ್ತೆ. ಈ ಸ್ಥೂಲ ಶರೀರದಲ್ಲಿ ನಾವ್ ಹೇಳ್ತೀವಿ 72,000 ನರನಾಡಿಗಳು ಇರ್ತಕ್ಕಂಥದ್ದು. ಆ 72,000 ನರನಾಡಿಗಳು ಭೌತಿಕ ಶರೀರದಲ್ಲೂ ಇದಾವೆ, ಮತ್ತೆ ಈ ಎಥರಿಕ್ ಬಾಡಿಯಲ್ಲೂ ಕೂಡ ಇರ್ತಕ್ಕಂಥದ್ದು. ಯಾವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಆ ವಿಶ್ವ ಪ್ರಾಣಶಕ್ತಿ ಅನ್ನೋದು ಹರಿತಾ ಬರ್ತಾ ಇರುತ್ತಲ್ವ ಮಾಸ್ಟರ್ಸ್, ಮೊದ್ಲು ಎಥರಿಕ್ ಬಾಡಿಯಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಬ್ಲಾಕ್ಸ್ ಅಂತ ಏನ್ ಹೇಳ್ತೀವಿ, ಎಥರಿಕ್ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಲಾಕ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಬರ್ತಾ ಇರುತ್ತೆ. ಯಾವಾಗ ಅಂದ್ರೆ ಬ್ಲಾಕ್ಸ್ ಅಂತಂದ್ರೆ ಆ ಒಂದು ಶಕ್ತಿ ಪ್ರವಹಿಸ್ಲಿಕ್ಕೆ ಅಡೆತಡೆ ಆಗ್ತಕ್ಕಂತಹ ಆ ಸ್ಥಳಗಳನ್ನೆಲ್ಲ ಅಲ್ಲಿ ಅದು ಆ ಬ್ಲಾಕ್ಸ್ ಗಳನ್ನೆಲ್ಲ ಅದು ಕ್ಲಿಯರ್ ಮಾಡ್ತಾ ಬರ್ತಾ ಇರುತ್ತೆ. ಯಾವಾಗ ಎಥರಿಕ್ ಬಾಡಿಯಲ್ಲಿ ಆ ಬ್ಲಾಕ್ಸ್ ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ, ನಮ್ಮ ಈ ಭೌತಿಕ ಶರೀರಕ್ಕೆ ಒಂದು ಆರೋಗ್ಯ ಅಂತಕ್ಕಂಥದ್ದು ಲಭಿಸ್ತಕ್ಕಂಥದ್ದು. ಹಾಗಾಗಿ ನೋಡಿ, ಈಗ ಡಾಕ್ಟರ್ಸ್ ಏನಿದ್ದಾರೆ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಫಿಸಿಕಲ್ ಬಾಡಿಗೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಆದ್ರೆ ಅದು ತಪ್ಪು ಮಾಸ್ಟರ್ಸ್. ಮುಖ್ಯವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಎಥರಿಕ್ ಬಾಡಿಗೆ, ಅಂದ್ರೆ ನಮ್ಮ ಈ ಒಂದು ಸೂಕ್ಷ್ಮ ಶರೀರಕ್ಕೆ. ಯಾವಾಗ ಸೂಕ್ಷ್ಮ ಶರೀರಕ್ಕೆ ನಾವು ಅಲ್ಲಿರ್ತಕ್ಕಂಥ ಬ್ಲಾಕ್ ಗಳನ್ನು ಕ್ಲಿಯರ್ ಮಾಡ್ತಾ ಬರ್ತೀವಿ, ಆಗ ಈ ಒಂದು ಭೌತಿಕ ಶರೀರದ ಆರೋಗ್ಯ ಅಂತಕ್ಕಂಥದ್ದು ಸುಧಾರಿಸ್ತಾ ಹೋಗ್ತದೆ. ಈ ಒಂದು ವಿಚಾರದಲ್ಲಿ ನೋಡಿ, ನಮ್ಮ ಒಂದು ಜನ್ಮಾಂತರದ ಕರ್ಮಗಳು ಕೂಡ ಈ ಎಥರಿಕ್ ಬಾಡಿಯಲ್ಲಿ ಒಂದ್ ಪ್ಯಾಚಸ್ ತರಹ ಅಲ್ಲಿ ಬರುತ್ತೆ ಮಾಸ್ಟರ್ಸ್. ಎಥರಿಕ್ ಬಾಡಿಯಲ್ಲಿ ಈ ಸೂಕ್ಷ್ಮ ಶರೀರಕ್ಕೆ ಬರ್ತಕ್ಕಂತ ಎಲ್ಲಾ ಕಾಯಿಲೆಗಳಿಗೆ ಅಂದ್ರೆ ಎಲ್ಲಾ ರೋಗಗಳಿಗೆ, ಎಲ್ಲಾ ತೊಂದರೆಗಳಿಗೆ ಮುಖ್ಯವಾಗಿ 2 ಕಾರಣಗಳು ಮಾಸ್ಟರ್ಸ್. ಏನು ಅಂತಂದ್ರೆ, ಮೊದಲನೇದಾಗಿ ಒಂದು ಈ ಏನು ನಮ್ಮ ಮನಸ್ಸಿನಿಂದ ಬರ್ತಕ್ಕಂತಹ ರೋಗಗಳು, ಎರಡನೇದಾಗಿ ಜನ್ಮಾಂತರದ ಕರ್ಮಗಳು. ಒಂದು ಮನಸ್ಸಿನಿಂದ ಬರ್ತಕ್ಕಂಥದ್ದು, ಇನ್ನೊಂದು ಕರ್ಮಗಳಿಂದ ನಾವು ಮಾಡಿರ್ತಕ್ಕಂತ ಕರ್ಮಗಳಿಂದ ಬರ್ತಕ್ಕಂಥದ್ದು. ಹಾಗೆ ನೋಡಿ, ನಮ್ಮ ಶರೀರದಲ್ಲಿ 90% ಕಾಯಿಲೆಗಳು ಮುಖ್ಯವಾಗಿ ನಮ್ಮ ಮನಸ್ಸಿನಿಂದಲೇ ಬರ್ತಕ್ಕಂಥವಾಗಿವೆ. ಕೇವಲ 10% ರೋಗಗಳು ಏನಿದಾವಲ್ವಾ, ಅವು ಕರ್ಮಗಳಿಂದ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಮನಸ್ಸಿನಿಂದ ಬಂದಿರ್ತಕ್ಕಂಥ ಕಾಯಿಲೆಗಳನ್ನು ಸ್ವಲ್ಪ ಸುಲಭವಾಗಿ ನಾವು ಕ್ಯೂರ್ ಮಾಡ್ಕೊಳ್ಬಹುದು ಮಾಸ್ಟರ್ಸ್. ಆದ್ರೆ ಈ ಕರ್ಮಗಳಿಂದ ಬಂದಿರ್ತಕ್ಕಂತಹ ವ್ಯಾಧಿಗಳೇನಿದಾವಲ್ವ, ಅವುಗಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ನಿವಾರಣೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಅನ್ನೋದು ತೆಗೆದುಕೊಳ್ತಾ ಹೋಗ್ತದೆ. ಹಾಗಾಗಿ ನೋಡಿ, ನಾವೇನ್ ಮಾಡ್ಬೇಕು ಅಂತಂದ್ರೆ, ಮೊದ್ಲು ನಮ್ಮ ಮನಸ್ಸಿನ ಆಲೋಚನೆಗಳಿಂದ ಆಗಿರ್ತಕ್ಕಂತಹ ತೊಂದರೆಗಳನ್ನು ನಾವು ಮೊದಲು ನಿವಾರಣೆ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ಧ್ಯಾನ ಮಾಡಿದಾಗ ಫಸ್ಟ್ ನಾವೇನ್ ಮಾಡ್ತೀವಿ, ಧ್ಯಾನ ಮಾಡಿದಾಗ ಅಲ್ಲಿ ವಿಶ್ವ ಪ್ರಾಣಶಕ್ತಿ ಅನ್ನೋದು ಎಲ್ಲಿ ಎಥರಿಕ್ ಬಾಡಿ ಒಳಗೆ ಬರುತ್ತೆ. ಹಾಗಾಗಿ ಆಮೇಲೆ ಅದು
ಭೌತಿಕ ದೇಹಕ್ಕೆ ಬಂದು ಅಲ್ಲಿನ ರೋಗಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಹಾಗಾಗಿ ಹೆಚ್ಚು ಹೆಚ್ಚಾಗಿ ಧ್ಯಾನ ಮಾಡ್ಬೇಕು. ಮತ್ತೆ ಒಂದು ಪೂರ್ವ ಜನ್ಮದ ಪಾಪ ಕರ್ಮಗಳಿಂದ ನಾವು ಸ್ವಲ್ಪ ಸ್ವಲ್ಪವಾಗಿ ಅವು ನಿವಾರಣೆ ಆಗ್ತಾ ಹೋಗ್ತವೆ ಅಂತ ನಾನು ಹೇಳಿದೆ. ಈ ಎಥರಿಕ್ ಬಾಡಿಯ ಈ ಸ್ಥೂಲ ಶರೀರ ಏನಿದೆ ಅಲ್ವಾ ಮಾಸ್ಟರ್ಸ್, ಅದು ಸ್ಥೂಲ ಶರೀರ ಮರಣ ಹೊಂದಿದ 3 ದಿನಗಳ ನಂತರ ಈ ಒಂದು ಎಥರಿಕ್ ಬಾಡಿ ಮರಣ ಹೊಂದುತ್ತಾ ಹೋಗ್ತದೆ. ಅಂದ್ರೆ ಈ ಸೂಕ್ಷ್ಮ ಶರೀರ ವ್ಯಕ್ತಿ ಮರಣಿಸಿದ 3 ದಿನಗಳ ಮೇಲೆ ಈ ಎಥರಿಕ್ ಬಾಡಿ ಅನ್ನೋದು ಮರಣಿಸ್ತದೆ. ಹಾಗೆ ಈ ಸ್ಥೂಲ ಶರೀರ ಅಂತಕ್ಕಂಥದ್ದು ಪಂಚಭೂತಗಳಿಂದಾದ್ರೆ ಈ ಎಥರಿಕ್ ಬಾಡಿ ಅಂತಕ್ಕಂಥದ್ದು ಈಥರ್ನಿಂದ ಆಗಿರ್ತದೆ. ನೆಕ್ಸ್ಟ್ 3ನೇದಾಗಿ ಏನಪ್ಪಾ ಅಂತಂದ್ರೆ ನೋಡಿ, ಆಸ್ಟ್ರಲ್ ಬಾಡಿ ಅಂತ ಹೇಳ್ತೀವಿ. ಅಂದ್ರೆ ಮನೋಮಯ ಕೋಶ. ಆಸ್ಟ್ರಲ್ ಸ್ಥೂಲ ದೇಹ, ಆಸ್ಟ್ರಲ್ ದೇಹ ಅಂತೇಳಿ ಆಸ್ಟ್ರಲ್ ಶರೀರ ಅಂತ ಹೇಳ್ತೀವಿ. ಹಾಗೆ ಈ ನೋಡಿ ಮನೋಮಯ ಕೋಶ ಅಂತಾನು ಹೇಳ್ತೀವಿ. ಈ ಹೆಸರಲ್ಲೇ ಇದೆ ನೋಡಿ ಮಾಸ್ಟರ್ಸ್, ಏನಪ್ಪಾ ಅಂತಂದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮನೋಮಯ ಕೋಶ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಈ ಆಸ್ಟ್ರಲ್ ಬಾಡಿಯಲ್ಲಿ ಈ 4 ಏನ್ 4ಪ್ಪ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅಂತಕ್ಕಂಥವು ಇರ್ತವೆ ಎಲ್ಲಿ ಆಸ್ಟ್ರಲ್ ಬಾಡಿ. ಈ ಸ್ಥೂಲ ಶರೀರದಲ್ಲಿ ಮನಸ್ಸು ಅಂತಕ್ಕಂಥದ್ದು ಇರೋದಿಲ್ಲ. ಎಲ್ಲಿ ಸ್ಥೂಲ ಶರೀರ ಈ ಅಂದ್ರೆ ಈ ಭೌತಿಕ ಶರೀರ ನಮ್ ಕಣ್ಣಿಗೆ ಏನ್ ಕಾಣಿಸ್ತಲ್ವ ಮಾಸ್ಟರ್ಸ್, ಈ ಭೌತಿಕ ಶರೀರದಲ್ಲಿ ಮನಸ್ಸು ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾದ್ರೆ ಮನಸ್ಸು ಎಲ್ಲಿ ಇರ್ತದೆ? ಅದು ಆಸ್ಟ್ರಲ್ ಬಾಡಿಯಲ್ಲಿ ಇರ್ತಕ್ಕಂಥದ್ದು. ಎಥರಿಕ್ ಬಾಡಿಯಲ್ಲೂ ಅಲ್ಲ, ಫಿಸಿಕಲ್ ಬಾಡಿಯಲ್ಲೂ ಅಲ್ಲ, ಮನಸ್ಸು ಇರ್ತಕ್ಕಂಥದ್ದು ಆಸ್ಟ್ರಲ್ ಬಾಡಿಯಲ್ಲಿ. ಹಾಗಾಗಿ ನಮ್ಮ ಈ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ನಾವು ಈ ಶರೀರ ತ್ಯಾಗ ಮಾಡಿದ ನಂತರನು ಅದು ಹಾಗೇನೆ ಇರುತ್ತೆ. ವ್ಯಕ್ತಿ ಮರಣಿಸಿದ ಮೇಲೂ ಅಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹಾಗೆ ಉಳಿದುಕೊಳ್ಳುತ್ತೆ ಮಾಸ್ಟರ್ಸ್. ದೇಹ ಮಾತ್ರ ಬಿಟ್ಟಿರ್ತಾನೆ ಅಂತ. ಮನಸ್ಸಿನ ಆಸೆ ಆಕಾಂಕ್ಷೆಗಳು ಏನೇನೋ ಅವನಲ್ಲಿ ಹಾಗೆ ಉಳಿದುಕೊಂಡು ಬಿಟ್ಟಿರ್ತಾವೆ. ಆದ್ದರಿಂದ ಮನಸ್ಸನ್ನು ನಾವಿಲ್ಲಿ ಜಾಗ್ರತೆಯಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ಯಾವಾಗ್ಲೂ ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ನಾವು ಶೂನ್ಯ ಸ್ಥಿತಿಗೆ ತಂದ್ಕೊಳ್ತಕ್ಕಂಥದ್ದು. ಈ ಒಂದು ಆಸ್ಟ್ರಲ್ ಬಾಡಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು ಯಾವ ಚಕ್ರ ಅಂತಂದ್ರೆ ಮಣಿಪೂರಕ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಆಸ್ಟ್ರಲ್ ಬಾಡಿ ಮಾತ್ರ ಆಸ್ಟ್ರಲ್ ಪ್ರಯಾಣ ಕೂಡ ಮಾಡ್ತಕ್ಕಂಥದ್ದಿದೆ ಮಾಸ್ಟರ್ಸ್. ಹಾಗಾಗಿ ನೋಡಿ, ಆಸ್ಟ್ರಲ್ ಇದು ನಾಭಿ ಹತ್ರ ಇರುತ್ತೆ. ಏನು ಈ ಚಕ್ರ ಮಣಿಪೂರಕ ಚಕ್ರ ಅಂತಕ್ಕಂಥದ್ದು ನಾಭಿ ಹತ್ರ ಇರ್ತಕ್ಕಂಥದ್ದು. ಎಷ್ಟೋ ಸಲ ಇದು ಆಸ್ಟ್ರಲ್ ಪ್ರಯಾಣ ಆಗ್ಬೇಕಂದ್ರೂ ಕೂಡ ಅದು ನಾಭಿ ಮುಖಾಂತರನೇ ಆಗ್ತಕ್ಕಂಥದ್ದು. ಅಂದ್ರೆ ಆಸ್ಟ್ರಲ್ ಬಾಡಿಯ ಒಂದು ಪ್ರಯಾಣ ಆಗ್ತಕ್ಕಂಥದ್ದು ಈ ನಾಭಿ ಮೂಲಕ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಆಸ್ಟ್ರಲ್ ಬಾಡಿಯಲ್ಲಿ ಅಂದ್ರೆ ಈ ಭೌತಿಕ ಶರೀರ ಜೀವಂತ ಇರ್ಬೇಕು ಅಂತಂದ್ರೆ ಈ ಆಸ್ಟ್ರಲ್ ಬಾಡಿ ತರುವಂತ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ. ಹಾಗೆ ನಾವು ತಿಂತಕ್ಕಂತಹ ಆಹಾರ ಭೌತಿಕ ಶರೀರಕ್ಕೆ ಮಾತ್ರ ಶಕ್ತಿ ಕೊಡ್ತಕ್ಕಂಥದ್ದಾಗಿದೆ, ಆದ್ರೆ ಈ ಮನೋಮಯ ಶರೀರಕ್ಕೆ ಅಲ್ಲ. ನೋಡಿ, ಈ ಆಸ್ಟ್ರಲ್ ಬಾಡಿ ಅಂದ್ರೆ ಅದು ಕೂಡ ನಮ್ ಕಣ್ಣಿಗೆ ಕಾಣಿಸೋದು ಅಲ್ಲ. 3ನೇ ಕಣ್ಣಿನಿಂದ ಮಾತ್ರ ನಾವು ಆಸ್ಟ್ರಲ್ ಬಾಡಿಯನ್ನು ನೋಡಬಹುದಾಗಿದೆ ಮಾಸ್ಟರ್ಸ್. ನಮ್ಮ ಶರೀರ ಒಂದು ಮರಣ ಹೊಂದಿದ ಒಂದು 3 ದಿನಗಳ ನಂತರ ಏನು ಎಥರಿಕ್ ಬಾಡಿ ಹೋಗ್ತದೆ. ಈ ಸ್ಥೂಲ
ಈ ಸ್ಥೂಲ ಶರೀರನೂ ಹೋಗ್ತದೆ, ಆದ್ರೆ ಆಸ್ಟ್ರಲ್ ಬಾಡಿ ಮಾತ್ರ ಅಷ್ಟು ಬೇಗ ಅದು ಮರಣ ಹೊಂದೋದಿಲ್ಲ. ಈಗೆಲ್ಲ ನಾವ್ ಧ್ಯಾನಕ್ ಕೂತಾಗ ಹೇಳ್ತಾ ಇರ್ತೀವಿ ಮಾಸ್ಟರ್ಸ್, ಈಗ ಸತ್ತವ್ರೆಲ್ಲ ಬರ್ತಿರ್ತಾರೆ ಧ್ಯಾನದಲ್ಲಿ ಅಂತ ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೀವಿ. ಅದು ಅವರ ಆಸ್ಟ್ರಲ್ ಬಾಡಿ ಮಾಸ್ಟರ್ಸ್. ಹಾಗೆ ಅವರ ಆಕಾಂಕ್ಷೆಗಳು ಏನಿದಾವಲ್ವ ಮುಗಿಯೋ ತನಕ ಆ ಆಸ್ಟ್ರಲ್ ಬಾಡಿ ಅಂತಕ್ಕಂಥದ್ದು ಮರಣ ಹೊಂದೋದಿಲ್ಲ. ಹಾಗೆ ಮರಣ ಹೊಂದಿದ ಮೇಲೆ ಅವ್ರ ಮೇಲೆ ಹೋಗೋದು ಇಲ್ಲ. ಎಷ್ಟೋ ಜನ ಇಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ನೋಡಿ. ಅವ್ರಿಗೆ ಎಲ್ಲಿಗೆ ಅಂದ್ರೆ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಜ್ಞಾನನೇ ಇರೋದಿಲ್ಲ, ತಿಳುವಳಿಕೆನೂ ಇರಲ್ಲ, ಜ್ಞಾನನೂ ಇರಲ್ಲ, ಅವ್ರಿಗೆ ಶಕ್ತಿನೂ ಇರೋದಿಲ್ಲ. ಈ ಶರೀರ ಮರಣ ಹೊಂದಿದ ತಕ್ಷಣನೇ ಏನಪ್ಪಾ ಅಂತಂದ್ರೆ ಆ ಎಲ್ಲ ಅಂದ್ರೆ ಎಥರಿಕ್ ಬಾಡಿನೂ ಮರಣ ಹೊಂದಬೇಕು, ಆಸ್ಟ್ರಲ್ ಬಾಡಿನೂ ಮರಣ ಹೊಂದಬೇಕು. ಆದ್ರೆ ಅವ್ರಿಗೆ ಜ್ಞಾನ ಇರೋದಿಲ್ಲ, ಹಾಗಾಗಿ ಇಲ್ಲೇ ಸಂಚರಿಸ್ತಾ ಇರ್ತಾರೆ. ಆದ್ರೆ ನೋಡಿ, ಈ ಆಸ್ಟ್ರಲ್ ಬಾಡಿ ಮುಂದೆ ಆಸ್ಟ್ರಲ್ ಜಗತ್ತಿಗೆ ಹೋಗ್ತದೆ. ಅಂದ್ರೆ ಅಲ್ಲಿ ಮನೋಮಯ ಜಗತ್ತು ಅಂತ ಇರುತ್ತೆ ಮಾಸ್ಟರ್ಸ್. ಆ ಆಸ್ಟ್ರಲ್ ಜಗತ್ತಿಗೆ ಹೋಗಿ ಅಲ್ಲಿ ಅದು ಮರಣಿಸ್ಬೇಕು. ಅದು ಬಹಳಷ್ಟು ಜನರಿಗೆ ಜ್ಞಾನ ಇರೋದಿಲ್ಲ. ಆದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಈ ಆಸ್ಟ್ರಲ್ ಬಾಡಿಯಲ್ಲಿ ಇರುತ್ತೆ. ಆದ್ದರಿಂದ ಅವರ ಆಸೆ ಆಕಾಂಕ್ಷೆಗಳು ಸಾಯೋವರೆಗೂ ಅದು ಹೋಗೋದೇ ಇಲ್ಲ. ತುಂಬಾ ಹಠ ಮಾಡ್ತಾವ್ರು ಇಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಇದೇ ಪ್ರಪಂಚದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರೆ, ಮರಣಿಸಿದ್ರು ಕೂಡ ಇದೇ ಪ್ರಪಂಚದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾಜಲ್ ಬಾಡಿ ಅಂದ್ರೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ಈ ಭೌತಿಕ ಶರೀರದ ಮರಣ ಹೊಂದ್ತಾ ಇದ್ದಂತೆ ಇದು ಕೂಡ ಹೋಗ್ಬಿಡುತ್ತೆ. ಕಾಜಲ್ ಬಾಡಿ, ಕಾಜಲ್ ಅಂದ್ರೆ ಕಾಜಲ್ ಬಾಡಿಗೆ ಅದು ಕಾಜಲ್ ವರ್ಡ್ ಅಂತ ಹೇಳ್ತೀವಿ, ವಿಜ್ಞಾನಮಯ ಜಗತ್ತು ಅಂತ ಹೇಳ್ತೀವಿ. ಅದು ಆ ಕಾಜಲ್ ವರ್ಡ್ಗೆ ಹೋಗ್ಬಿಡುತ್ತೆ. ಇದು ಕಾರಣ ಶರೀರ ಮಾಸ್ಟರ್ಸ್. ಅಂದ್ರೆ ಇದು ಏನಂದ್ರೆ ನಾವ್ ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ಈ ಜನ್ಮ ತೆಗೆದುಕೊಂಡಿದ್ವಿ ಅಂತ ಇದಕ್ಕೆ ಮಾತ್ರ ಗೊತ್ತಿರುತ್ತೆ. ಯಾವುದಕ್ಕೆ? ಕಾರಣ ಶರೀರಕ್ಕೆ, ಅಂದ್ರೆ ಕಾಜಲ್ ಬಾಡಿಗೆ. ಕಾಜಲ್ ಬಾಡಿ ನಮ್ಮ ಈ ಒಂದು ಅನಾಹತ ಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನೋಡಿ. ಈ ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಇವೆಲ್ಲಕ್ಕೂ ನಾನೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಹೋಗ್ಬಿಡುತ್ತೆ. ಅಂದ್ರೆ ಅದು ಕಾಜಲ್ ವಾರ್ಡ್ಗೆ ಹೋದ್ಮೇಲೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿಂದ ನೋಡ್ತದೆ ಅದು ಏನಪ್ಪಾ ಅಂತ ಅನ್ಬೋದ ಅಂದ್ರೆ ಇಲ್ಲಿ ಜನ್ಮ ತೆಗೆದುಕೊಂಡು ಹೋದ್ಮೇಲೆ ಅಂದ್ರೆ ತಾನು ಅನ್ಕೊಂಡಿರ್ತಕ್ಕಂಥ ಕೆಲಸ ಮುಗೀತಾ ಇಲ್ವಾ, ಇನ್ನು ಬ್ಯಾಲೆನ್ಸ್ ಇದೆನಾ, ಅದನ್ನೆಲ್ಲ ಅಂದ್ರೆ ನಾನು ಯಾವ ಕಾರಣಕ್ಕಾಗಿ ಹೋಗಿದ್ದೀನಿ ಅದನ್ನೆಲ್ಲ ಅಲ್ಲೇ ಕಾರಣ ಲೋಕಗಳಿಗೆ ಹೋಗಿ ನೋಡ್ಕೊಳುತ್ತೆ. ಅಂದ್ರೆ ಮತ್ತೆ 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 ಜನ್ಮ ತಗೊಳುತ್ತೆ ಅದು. ಎಷ್ಟೋ ಜನ್ಮಗಳು, ಸುಮಾರು 300ರಿಂದ 350ರವರೆಗೆ ಜನ್ಮಗಳನ್ನು ಪಡಿತಾ ಇರ್ತೀವಿ. ಆದ್ರೆ ಕರ್ಮ ಸಿದ್ಧಾಂತ ಅರಿಯದೆ ನಾವು ಸಾವಿರಾರು ಜನ್ಮಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇರ್ತೀವಿ ನೋಡಿ. ನಮ್ಮ ಇಲ್ಲಿ ಬಹಳಷ್ಟು ಸೋರ್ಸ್ಗಳು ತಮ್ಮ ಟೈಮ್ ಅನ್ನಲ್ಲಿ ವೇಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿ ಯಾವಾಗ ಕಾರಣ ಲೋಕಗಳಿಗೆ ಹೋಗಿ ಅಲ್ಲಿ ತಮ್ಮ ಆಕಾಶಿಕ ರೆಕಾರ್ಡ್ಸ್ ಅನ್ನ ನೋಡ್ಕೊಳ್ಳುತ್ತೆ. ಯಾವುದು? ಈ ಕಾಜಲ್ ಬಾಡಿ. ಹಾಗೆ ಈ ಕಾಜಲ್ ಬಾಡಿ ತನ್ನ ಅಲ್ಲಿ ಹೋದ್ಮೇಲೆ ಮತ್ತೆ ಜನ್ಮ ತಗೊಳ್ಬೇಕಾದ್ರೆ ತನ್ನ ತಂದೆ ಯಾರಾಗಿರ್ಬೇಕು, ತಾಯಿ ಯಾರಾಗಿರ್ಬೇಕು, ತಾನು ಯಾವ ಕುಟುಂಬಕ್ಕೆ ಸೇರ್ಬೇಕು ಅಂತಕ್ಕಂಥದ್ನೆಲ್ಲ ಅಲ್ಲೇ ಡಿಸೈಡ್ ಮಾಡ್ಕೊಳ್ತೆ. ಮತ್ತೆ ನೋಡಿ, ಈ ಅಂದ್ರೆ ಇದು ಕಾರಣ ಶರೀರ ಅಂತ ನಾವು ಹೇಳಿದ್ವಿ. ಯಾವ ಕಾರಣಕ್ಕಾಗಿ ಇದು ಜನ್ಮ ತಗೊಂಡಿರ್ತೀವಿ ಅಂತ ಆ ಕಾರಣ ಶರೀರಕ್ಕೆ ಮಾತ್ರ ಗೊತ್ತಿರುತ್ತೆ. ಹಳೆ ಅಂದ್ರೆ ಈ ಹಳೆ ಆಸ್ಟ್ರಲ್ ಬಾಡಿ ಏನಿದೆ ಅಲ್ವಾ ಮಾಸ್ಟರ್ಸ್, ಅದಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದು ಇಲ್ಲ. ಅದು ಅಲ್ಲಿಗೆ ಬಿಟ್ಬಿಡುತ್ತೆ. ಈಗ ನೋಡಿ, ನಾವೆಲ್ಲಾದ್ರೂ ಟೂರ್ ಹೋಗಿರ್ತೀವಿ, ಏನಾದ್ರೂ ಒಂದು
ಅಲ್ಲೇ ಯಾವ್ದಾದ್ರು ಒಂದು ವೆಹಿಕಲ್ ಅನ್ನ ಮುಗಿಸ್ಕೊಂಡು ಹೋಗಿರ್ತೀವಿ ಅನ್ಕೊಂಡು ಅದು ಅಲ್ಲೇ ಆ ಅಂದ್ರೆ ನಮ್ಮ ಪ್ರಯಾಣ ಮುಗಿದ್ಮೇಲೆ ಅದನ್ನ ಅಲ್ಲೇ ಬಿಟ್ಬಿಡ್ತೀವಿ, ಅದನ್ನ ನೆನ್ಸೋದು ಇಲ್ಲ ನಾವು. ಆ ರೀತಿ ಇದು ಆಸ್ಟ್ರಲ್ ಬಾಡಿ, ಈ ಕಾಜಲ್ ಬಾಡಿ ಆಸ್ಟ್ರಲ್ ಬಾಡಿ ಜೊತೆ ಸಂಬಂಧ. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಯಾವಾಗ ಅಲ್ಲಿ ಕಾರಣ ಲೋಕದಲ್ಲಿ ಕಾಜಲ್ ಬಾಡಿ ಅನ್ನೋದು ಮರಣ ಹೊಂದಿದ್ಮೇಲೆ ಸುಪ್ರಾ ಕಾಜಲ್ ಜಗತ್ತಿನಲ್ಲಿ ಅದು ಮತ್ತೆ ಜನ್ಮ ತಗೊಳುತ್ತೆ. ನೆಕ್ಸ್ಟ್ 5ನೇದಾಗಿ ಸುಪ್ರಾ ಕಾಜಲ್ ಬಾಡಿ ಅಂದ್ರೆ ಆನಂದಮಯ ಕೋಶ. ಇದು ಸುಪ್ರಾ ಕಾಜಲ್ ಬಾಡಿ ಅಂತಂದ್ರೆ ಇದು ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ನಮ್ಮ ಶರೀರ ಇಲ್ಲಿ ಫಿಸಿಕಲ್ ಬಾಡಿಯಲ್ಲಿ ಇಲ್ಲಿ ನೋಡ್ತೀವಿ ನಾವು ದಪ್ಪ ಆಗಿರುತ್ತೆ ಇಲ್ಲಿ, ಆದ್ರೆ ಇಲ್ಲಿಂದ ಮೇಲೆ ಹೋದ್ಮೇಲೆ ಒಂದು ನಳಿಕೆ ತರ ಆಗುತ್ತೆ. ಈ ದೇಹ ಅಂತಕ್ಕಂಥದ್ದು ಒಂದು ನಳಿಕೆ ತರ ಆಗುತ್ತೆ. ಹಾಗೆ ಈ ಈಗ ಇದಕ್ಕೇನಪ್ಪ ಮಾರ್ಗ ಹೋಗ್ಲಿಕ್ಕೆ ಅಂತಂದ್ರೆ ಅದು ಕುತ್ತಿಗೆನೆ ಅದಕ್ಕೆ ಒಂದು ಮಾರ್ಗ ಆಗುತ್ತೆ. ಈ ಕೆಳಗಿನ 4 ಚಕ್ರಗಳು ಒಂದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದವಾಗಿರುತ್ತವೆ. ಹಾಗೆ 4 ಚಕ್ರದಲ್ಲಿ ಈ ವಿಶುದ್ಧಿ ಚಕ್ರದಲ್ಲಿ ಕೆಳಗಿನ 4 ಚಕ್ರಗಳಿಂದ ಬಂದಂತಹ ಒಂದು ವಿಷ ಅನ್ನೋದು ಇದರಲ್ಲಿ ಇರುತ್ತೆ. ಅದನ್ನ ದಾಟಿ ನಾವು ಮುಂದೆ ಬಂದಾಗ ಮಾತ್ರ ನಾವು ಮುಂದಿನ ಒಂದು ಚಕ್ರದೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ದಾಟಿನೇ ನಾವು ಮುಂದೆ ಹೋಗ್ಬೇಕಾಗುತ್ತದೆ. ಅಂತ ಸ್ಥಿತಿಗೆ ಬಂದವರು ಯಾರಪ್ಪ ಅಂತಂದ್ರೆ ಯೋಗಿಗಳು. ನೋಡಿ, ಕೆಳಗಿನ 4 ಚಕ್ರಗಳಲ್ಲಿ ಏನ್ ಇರ್ತಾರಲ್ವಾ ಮಾಸ್ಟರ್ಸ್, ಅವರಿಗೆ ಧ್ಯಾನ ಅಂದ್ರೆ ಮಾಡ್ಲಿಕ್ಕೆ ಇಷ್ಟಾನೇ ಆಗೋದಿಲ್ಲ. ಹಾಗೆ ಅವ್ರ ಧ್ಯಾನವನ್ನು ಮಾಡದೇ ಇಲ್ಲ. ಹಾಗೆ ಇಷ್ಟು ಜನ್ಮಗಳಾಗಿ ಇಷ್ಟು 4 ಚಕ್ರಗಳನ್ನು ದಾಟಿದಾಗ ಮಾತ್ರ ಅವರಿಗೆ ಧ್ಯಾನ ಅಂತಕ್ಕಂಥದ್ದು ಸಿಗುತ್ತೆ. ಧ್ಯಾನ ಮಾಡ್ಬೇಕು ಅಂತ ಹಂಬಾಗುತ್ತೆ. ಆದ್ರೆ ಇಲ್ಲಿರುವ ಈ ಒಂದು ವಿಶುದ್ಧದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಹಲವಾರು ಗಂಟೆಗಳ ಕಾಲ ಧ್ಯಾನವನ್ನು ಮಾಡ್ತೀವಿ. ಹಾಗೆ ಈ ಆ ಧ್ಯಾನ ತುಂಬಾ ಚೆನ್ನಾಗಿ ನಮ್ಗೆ ಕುದುರುತ್ತಾ ಹೋಗ್ತದೆ. ಯಾವಾಗ ಈ ಮೊದಲಿನ 5 ಶರೀರಗಳು ಪ್ರತಿಯೊಬ್ಬರಿಗೆ ಅವರದೇ ಆಗಿರ್ತಕ್ಕಂಥ ಆದ ರೀತಿಯಲ್ಲಿ ಅವು ಇರ್ತಕ್ಕಂಥದ್ದಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಈ ವಿಶುದ್ಧಿಯನ್ನು ದಾಟಿ ಮುಂದೆ ಹೋದಾಗ 3ನೇ ಕಣ್ಣು ಅಲ್ಲಿ ತೆರೆದುಕೊಳ್ತಕ್ಕಂಥದ್ದು. ಇದು ದಾಟಿ ಮುಂದೆ ಹೋದಾಗ ಮಾತ್ರ ನಾವು ಕಾಸ್ಮಿಕ್ ಬಾಡಿ ಅಂದ್ರೆ ವಿಶ್ವಮಯ ಕೋಶವು ಅಲ್ಲಿ ತೆರೆದುಕೊಳ್ತಾ ಹೋಗ್ತದೆ. ನೆಕ್ಸ್ಟ್ 6ನೇದಾಗಿ ಏನಪ್ಪಾ ಅಂತಂದ್ರೆ ಕಾಸ್ಮಿಕ್ ಬಾಡಿ ಅಂತ ಮಾಸ್ಟರ್ಸ್ ವಿಶ್ವಮಯ ಕೋಶ. ಈ ಕಾಸ್ಮಿಕ್ ಬಾಡಿ ಅಂತಕ್ಕಂಥದ್ದು ಎಲ್ರಿಗೂ ಒಂದೇ ರೀತಿಯಾಗಿರುತ್ತೆ. ಯಾವ ರೀತಿ ನಾವು ಉಸಿರಾಡೋ ಗಾಳಿ, ಈ ನೀರು, ಬೆಳಕು ಅಂತಕ್ಕಂಥವು ಎಲ್ರಿಗೂ ಹೇಗೆ ಒಂದೇ ಆಗಿರುತ್ತಲ್ಲ ಅದೇ ರೀತಿ ಈ ಕಾಸ್ಮಿಕ್ ಬಾಡಿ ಕೂಡ ಎಲ್ರಿಗೂ ಒಂದೇ ಆಗಿರುತ್ತೆ. ಈ ಕಾಸ್ಮಿಕ್ ಬಾಡಿಯನ್ನು ನಾವು ಹೇಗಪ್ಪ ಅಂತಂದ್ರೆ ನಮ್ಮ 3ನೇ ಕಣ್ಣಿನಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಹಾಗೆ ಈ ಕಾಸ್ಮಿಕ್ ಬಾಡಿ ಆಜ್ಞಾ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವಾಗ ಈ ಒಂದು ಇದು ತೆರೆದುಕೊಳ್ಳುವಾಗ ನಮಗೆ ಹಲವಾರು ಏನಪ್ಪಾ ಅಂದ್ರೆ ಬಣ್ಣಗಳು ಮತ್ತೆ ಕಾಣಿಸ್ತಾ ಹೋಗ್ತವೆ, ಏನೋ ಎಳೆದಂತ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಕೆಲವೊಂದು ಅನುಭವಗಳು ಆಗ್ತಾ ಹೋಗ್ತಾ ಇರುತ್ತವೆ. ನಮ್ಮ ಅನುಭವಗಳೇನು ಹೆಚ್ಚೆಚ್ಚಿಗೆ ಆಗ್ತಾ ಹೋಗ್ತಾ ಹೋಗ್ತವೆ, ಆಗ ಆ ಒಂದು ಈ ಕಾಸ್ಮಿಕ್ ಅಂದ್ರೆ ಈ ವಿಶ್ವಮಯ ಕೋಶದ ವಿಸ್ತಾರ ಅನ್ನೋದು ಅಂದ್ರೆ ವಿಸ್ತಾರಗೊಳ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ನೋಡಿ, ವಿಶ್ವದಲ್ಲಿ ಇರ್ತಕ್ಕಂಥದ್ದೆಲ್ಲವನ್ನು ನಾವು ಈ ವಿಶ್ವಮಯ ಕೋಶ ಏನು ಈ ಕಾಸ್ಮಿಕ್ ಬಾಡಿ ಅಂತ ನಾವು ನೋಡ್ತಕ್ಕಂಥದ್ದಿದೆ. 3ನೇ ಕಣ್ಣಿಗೆ ನೋಡೋದಷ್ಟೇ ಅಲ್ಲ ಮಾಸ್ಟರ್ಸ್, ಅಂದ್ರೆ 3ನೇ ಕಣ್ಣಿನ ಅನುಭವ ಮಾತ್ರ ಅಲ್ಲ, ಈ ಕಾಸ್ಮಿಕ್ ಬಾಡಿಗೆ ಏನು ಅಂತಂದ್ರೆ ವಾಸನೆಯನ್ನು ಗ್ರಹಿಸ್ತಕ್ಕಂತ ಶಕ್ತಿ ಕೂಡ ಇದೆ. ಹಾಗೆ ಆಸ್ಟ್ರಲ್ ಆಗಿ ಇದಕ್ಕೆ ಶ್ರವಣ ಶಕ್ತಿ ಅಂದ್ರೆ ಶ್ರವಣವನ್ನು ಗ್ರಹಿಸ್ತಕ್ಕಂಥದ್ದು. ಅಂದ್ರೆ
ಕೇಳಿಸ್ತಕ್ಕಂಥದ್ದು, ಆ ಶಕ್ತಿ ಕೂಡ ಈ ಕಾಸ್ಮಿಕ್ ಬಾಡಿಗೆ ಇರ್ತಕ್ಕಂಥದ್ದು. ಕಣ್ಣಿಗೆ ಈಗ ನಮ್ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಆ ಒಂದು ರುಚಿಯನ್ನು ಕೂಡ ಆ ರುಚಿ ಗ್ರಹಿಸ್ತಕ್ಕಂತ ಶಕ್ತಿ ಕೂಡ ಈ ಕಾಸ್ಮಿಕ್ ಬಾಡಿಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡಿ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಾವು ಬುಕ್ಗಳನ್ನ ನಾವೆಲ್ಲ ಓದಂತೆಲ್ಲ ಈ ಒಂದು ಏನು ವಿಶ್ವಮಯ ಕೋಶ, ಈ ಕಾಸ್ಮಿಕ್ ಬಾಡಿ ಅಂತ ಹೇಳ್ತೀವಲ್ಲ, ಈ ವಿಶ್ವಮಯ ಕೋಶ ಅಂತಕ್ಕಂಥದ್ದು ವಿಕಸನಗೊಳ್ತಾ ಹೋಗ್ತದೆ. ಹಾಗೆ ಈ ಅನುಭವಗಳು ಹೆಚ್ಚಾದಂತೆ ಈ ಕಾಸ್ಮಿಕ್ ಬಾಡಿ ಅಥವಾ ವಿಶ್ವಮಯ ಕೋಶಗಳು ಕೂಡ ವಿಸ್ತಾರಗೊಳ್ತಾ ಹೋದಂತೆಲ್ಲ ನೋಡಿ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಕಡೆಗೆ ಏನು ಅಂತಂದ್ರೆ ಎಲ್ಲಾ ಕಡೆ ನಾನೇ ಇದ್ದೀನಿ ಅಂತ ಆ ಒಂದು ಸತ್ಯ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ನಿರ್ವಾಣಿಕ್ ಬಾಡಿ ಅಂತ ಹೇಳಿ ಅಂದ್ರೆ ನಿರ್ವಾಣಮಯ ಕೋಶ ಅಂತ ಹೇಳ್ತೀವಿ. ಈ ನಿರ್ವಾಣಿಕ್ ಬಾಡಿ ಅಂದ್ರೆ ಇದು ಒಂದು ಇಲ್ಲಿ ಒಂದ್ ಸಹಸ್ರಾರ ಸ್ಥಿತಿ ಅಂತಕ್ಕಂಥದ್ದು ಈ ನಿರ್ವಾಣಿಕ್ ಬಾಡಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ಒಂದು ಸ್ಥಿತಿ ಮಾಸ್ಟರ್ಸ್, ಇದು ಚಕ್ರ ಅಲ್ಲ, ಇದೊಂದು ಸ್ಥಿತಿ ಆಗಿದೆ. ಇಲ್ಲಿ ಹೆಸರಿಗೆ ಮಾತ್ರ ಇದೇನಪ್ಪಾ ನಿರ್ವಾಣಿಕ್ ಬಾಡಿ ಅಂತ ಹೇಳ್ತೀವಿ, ಆದ್ರೆ ಇದು ಅಲ್ಲಿ ಬಾಡಿ ಆಗ್ಲಿ ಅಂದ್ರೆ ಶರೀರ ಆಗ್ಲಿ ಇಲ್ಲಿ ಕೋಶ ಆಗ್ಲಿ ಇರೋದಿಲ್ಲ. ಹೆಸರಿಗೆ ಮಾತ್ರ ಇದು ನಿರ್ವಾಣಿಕ್ ಬಾಡಿ ಅಂದ್ರೆ ಒಂದು ಸ್ಥಿತಿ ಅನ್ನೋದಲ್ಲಿ ಇರುತ್ತೆ. ಈ ಆ ಸಹಸ್ರಾರ ಸ್ಥಿತಿ ಏನಂತೀವಲ್ಲ, ಆ ಸಹಸ್ರಾರ ಸ್ಥಿತಿ ಅನ್ನೋದು ಇಲ್ಲಿ ಇರ್ತಕ್ಕಂಥದ್ದು. ನೋಡಿ ಇದು ಕೂಡ ಎಲ್ರಿಗೂ ಒಂದೇ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಸ್ಥಿತಿಗೆ ಸೇರಿರ್ತಕ್ಕಂಥವ್ರಿಗೆ ಎಲ್ಲವೂ ಏನಾಗ್ತದೆ, ಇಲ್ಲಿ ಶೂನ್ಯ, ಇಡೀ ಜಗತ್ತು ಅವ್ರಿಗೆ ಶೂನ್ಯವಾಗಿ ಕಾಣಿಸುತ್ತೆ. ಆಜ್ಞಾ ಚಕ್ರ ಅಂತ ನಾವ್ ಹೇಳ್ತೀವಿ, ಅದು 3ನೇ ಕಣ್ಣಿನ ಒಂದು ಸ್ಥಿತಿಯಲ್ಲಿದ್ದಾಗ ಎಲ್ಲವೂ ನಾನೇ ಅಂತ ತಿಳ್ಕೊಳ್ಳುತ್ತೆ. ಯಾವಾಗ ಎಲ್ಲೆಲ್ಲೂ ನಾನೇ ಅಂತ ಅಲ್ಲಿ ಏನ್ ಅರ್ಥ ಆಗುತ್ತಲ್ಲ ಮಾಸ್ಟರ್ಸ್, ಈ ಒಂದು ಈ ನಿರ್ವಾಣಮಯ ಕೋಶಕ್ಕೆ ಅಂದ್ರೆ ಈ ಸಹಸ್ರಾರ ಸ್ಥಿತಿಗೆ ನಾವು ಬಂದಾಗ ಅಲ್ಲಿ ಎಲ್ಲವೂ ಬರೀ ಶೂನ್ಯ ಅಂದ್ರೆ ಬರೀ ಮಹಾಶೂನ್ಯದಂತೆ ಕಾಣಿಸ್ತಾ ಅಂದ್ರೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ ಶರೀರದ ಆ ಸ್ಥಿತಿಗೆ ಹೋಗಿರ್ತಕ್ಕಂಥವ್ರು ನಮ್ಮ ಶರೀರದ 7 ಚಕ್ರಗಳಿದಾವಲ್ಲ ಮಾಸ್ಟರ್ಸ್, ಆ 7 ಚಕ್ರಗಳಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ಸ್ಥಿತಿಗೆ ಸೇರಿರ್ತಕ್ಕಂಥವ್ರೆ ಅಲ್ಲಿ ಬುದ್ಧರಾಗ್ತಾರೆ. ಮತ್ತು ಈ 7 ಶರೀರಗಳು ಹೇಗಿದಾವೋ ಅದರ ಒಂದು ಫಲಿತಾಂಶನೇ ನಾವು ಆರ ಅಂತ ಹೇಳ್ತೀವಿ. ಆ 3ನೇ ಕಣ್ಣಿನ ಒಂದು ಅಂದ್ರೆ 3ನೇ ಕಣ್ಣಿನವರು 3ನೇ ಕಣ್ಣಿನಿಂದ ನಾವಿಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವರ ಒಂದು ಆರವನ್ನು ಕೂಡ ನಾವು ನೋಡಬಹುದಾಗಿದೆ. ಹಾಗೆ ಈ ಮಧ್ಯೆ ನೋಡಿ ಕೆಲವೊಂದು ರಷ್ಯನ್ ಉಪಕರಣಗಳೇನಿರ್ತಾವಲ್ಲ ಮಾಸ್ಟರ್ಸ್, ಅವುಗಳಿಂದ ಕೂಡ ನಾವು ಬೇರೆಯವರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವರ ಆಹಾರವನ್ನು ಕೂಡ ನಾವು ವೀಕ್ಷಿಸಬಹುದಾಗಿದೆ. ಹೀಗೆ ನೋಡಿ ನಮ್ಮ ಪ್ರತಿ ಆಲೋಚನೆಗಳು ಈ ನಮ್ಮ ಆಸ್ಟ್ರಲ್ ಬಾಡಿ ಅಥವಾ ಮನೋಮಯ ಕೋಶಕ್ಕೆ ಹೋಗ್ತಾ ಇರುತ್ತವೆ. ಹಾಗಾಗಿ ನಾವು ಯಾರ ಬಗ್ಗೆ ಏನಾದ್ರೂ ಮಾತಾಡೋದು ಬೇಡ, ಯಾವುದೇ ಕೆಟ್ಟ ಆಲೋಚನೆನೂ ಬೇಡ. ಹಾಗಾದಾಗ ನಾವ್ ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮನೋಮಯ ಕೋಶಕ್ಕೆ ಅಲ್ಲಿ ಧಕ್ಕೆ ಆಗ್ತಾ ಹೋಗುತ್ತೆ ನೋಡಿ. ಹಾಗಾಗಿ ನಾವು ಸಾಯೋದಕ್ಕೂ ಮುಂಚೆನೆ ನಾವು ಇಲ್ಲಿ ನಮ್ಮ ಎಲ್ಲ ಈ ಒಂದು ಶರೀರಗಳನ್ನು ನಾವು ಸ್ವಚ್ಛ ಮಾಡ್ಕೊಳ್ಬೇಕಾಗಿದೆ ಮಾಸ್ಟರ್ಸ್. ನಾವು ಯಾವಾಗ ಪೇಪರ್ ಮೇಲೆ ಯಾವ ರೀತಿ ನಾವು ಬರೆದು ಅಳಿಸ್ತೀವಲ್ಲ, ಹಾಗೆ ನಮ್ಮ ಒಂದು ಶರೀರಗಳನ್ನು ನಾವು ಇಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಹೋಗ್ಬೇಕು. ನಮ್ಮ ಮನಸ್ಸನ್ನು ನಾವು ಇಲ್ಲಿಂದಲೇ ಶೂನ್ಯ ಸ್ಥಿತಿಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ಅಲ್ಲಿ ಎಲ್ಲಾ ದೇಹಗಳು ಅಲ್ಲಿ ಶುಭ್ರವಾಗಿರುತ್ತವೆ ನೋಡಿ. ಆಸ್ಟ್ರಲ್ ಬಾಡಿಯಲ್ಲಿ ನಾವು ಬೇರೆಯವರು ಇದ್ದಂತಹ ಒಂದು ಭಾವನೆಗಳು ಕೂಡ ಅಲ್ಲಿ ಹೋಗ್ಬಿಡ್ತವೆ. ಆಗ
ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ವೇಳೆ ನಮ್ಮ ಮನಸ್ಸು ಅಲ್ಲಿ ಹಾಗೇ ಕೆಲಸ ಮಾಡ್ತಾನೆ ಹೋದ್ರೆ ನಾವು ಬಂದಂತಹ ಕಾರಣ ತಿಳಿಯೋದೇ ಇಲ್ಲ ಮಾಸ್ಟರ್ಸ್. ಆ ಕಾರ್ಯ ಕೂಡ ಪೂರ್ಣ ಆಗೋದಿಲ್ಲ. ಮತ್ತೆ ಮತ್ತೆ ನಾವು ಅದೇ ಕಾರ್ಯಕ್ಕಾಗಿ ಮತ್ತೆ ಜನ್ಮ ತಗೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಎಲ್ಲರೂ ಆದಷ್ಟು ಮೌನವಾಗಿರುತ್ತಾ ಶೂನ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಸೊ ಓಕೆ ಮಾಸ್ಟರ್ಸ್, ಇಲ್ಲಿಗೆ ಈ 7 ಶರೀರಗಳು ಇದ್ರ ಬಗ್ಗೆ ಈ ಒಂದು ಅದ್ಭುತವಾದ ಜ್ಞಾನವನ್ನು ನೀಡಲಿಕ್ಕೆ ಈ ಒಂದು ಅವಕಾಶಕ್ಕಾಗಿ ಮಹೋತ್ತಾರ್ ಫೌಂಡೇಶನ್ ನ ರಂಗನಾಥ್ ಸರ್ಗೂ ಉಳಿದ ಎಲ್ಲ ತಂಡದವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಮನುಷ್ಯನ 7 ಶರೀರಗಳು ಹಾಗೂ ಅದ್ರ ಜೊತೆಗೆ ನಮ್ಮ ಚಕ್ರಗಳ ಬಗ್ಗೆ ಹಾಗೂ ನಮ್ಮ ಪ್ರಭಾವಳಿ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ನಮ್ಮ ಎಲ್ಲಾ ಮಿತ್ರರಿಗೂ ಮಾಹಿತಿನ ನೀಡಿದಿರಾ. ಅದಕ್ಕೆ ನಿಮಗೆ ನಮ್ಮ ಮಿತ್ರರೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದಗಳು. ಯಾವುದೇ ಮಿತ್ರರಿಗೆ ಯಾವುದೇ ಸಂದೇಹ ಅಥವಾ ಪ್ರಶ್ನೆಗಳನ್ನ ಕೇಳ್ಬೇಕಂತ ಅನ್ಸಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಕೇಳಿ ಆನ್ಸರ್ ತಿಳ್ಕೊಳ್ಳಿ. ನಾವೆಲ್ಲರೂ ಇಷ್ಟು ದಿನ ಅನ್ಕೊಂಡಿದ್ವಿ ಇದು ಒಂದೇ ದೇಹ ಅಂತ. ಆದ್ರೆ ಮೇಡಮ್ ಇವತ್ತು ತುಂಬಾ ಸಮಗ್ರವಾಗಿ ನಮಗೆ 7 ದೇಹಗಳಿದಾವೆ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೆ ಅದನ್ನ ನೀವು ಮೇಡಮ್ನ ಕೇಳಿ ತಿಳ್ಕೊಬಹುದು. ನಂದಿನಿ ಮ್ಯಾಮ್, ನಾನೊಂದು ಕ್ವಶನ್ ಕೇಳ್ತೇನೆ. ಹಾ ಮೇಡಮ್ ಹೇಳಿ. ಅದೇ ಅನಾಥ ಚಕ್ರದಲ್ಲಿರುವ ಕಾರಣ ಶರೀರವು ಈಗ ಇರೋ ಭೌತಿಕ ಶರೀರಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಮೇಡಮ್. ಆದ್ರೆ ನಾವು ಏನಾದ್ರು ಒಳ್ಳೆ ಕರ್ಮ ಮಾಡಿದ್ರೆ ಅನ್ಸ್ಕೊಳ್ಳಿ, ಆಗ ಹೇಳ್ತಾರಲ್ವಾ, ಒಂದು ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ಈ ಜನ್ಮ ಅನುಭವ ಮಾಡ್ತಾರೆ ಹೇಳ್ತಾರೆ. ಏನಾದ್ರು ಪಾಪ ಕೆಲಸ ಮಾಡಿದ್ರೆ ಹೇಳ್ತಾರೆ ಒಂದು ಜನ್ಮದಲ್ಲಿ ಏನೋ ಪಾಪ ಮಾಡಿದ್ರೆ ಅದೇ ಜನ್ಮ ಅನುಭವ ಮಾಡ್ತಾರೆ ಏನೋ ಅಂತ ಹೇಳ್ತಾರಲ್ವಾ. ಅದೇನು ಅದ್ರ ಕಾರಣ ಶರೀರ ಹಾಗೆ ಆಲೋಚನೆ ಮಾಡುದಿಲ್ಲಲ್ಲ ಮೇಡಮ್. ಈ ಅನಾಥ ಚಕ್ರದಲ್ಲಿರುವ ಕಾರಣ ಶರೀರವು ಈ ಭೌತಿಕ ಶರೀರಕ್ಕೆ ಏನು ಸಂಬಂಧ ಇರುವುದಿಲ್ಲ ಅಂತ ಹೇಳಿದ್ರಲ್ವಾ ನೀವು. ಆಗ ನಾವು ಈ ಜನ್ಮದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೇಳ್ತಾರೆ ಅದು ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದಾರೆ ಏನೋ ಅದೇ ಈ ಜನ್ಮದಲ್ಲಿ ಅನುಭವ ಮಾಡ್ತಾ ಇದ್ದಾರೆ. ಏನಾದ್ರೂ ಪಾಪ ಕೆಲಸ ಮಾಡಿದ್ರೆ ಅನ್ಸ್ಕೊಳ್ಳಿ, ಒಂದು ಜನ್ಮದಲ್ಲಿ ಏನು ಪಾಪ ಮಾಡಿದ್ದಾರೆ ಅದೇ ಜನ್ಮ ಅನುಭವ ಮಾಡ್ತಾ ಹೇಳ್ತಾರೆ. ಅದು ಯಾವ ಚಕ್ರ, ಯಾವ ಶರೀರ, ಯಾವ ಕೋಶ ಇದು ಹೀಗೆ ಹೇಳ್ತದೆ ಹೇಳಿ ಅಂತ. ಅಂದ್ರೆ ಕ್ವಶನ್ ಅರ್ಥ ಆಗ್ತಾ ಇಲ್ಲ ಮೇಡಮ್. ಮೇಡಮ್ ಅದೇ ಮೇಡಮ್, ಈಗ ಬೇರೆ ಜನ್ಮದಲ್ಲಿ ಪಾಪ ಪುಣ್ಯಗಳನ್ನ ಮಾಡಿರೋದ್ನ ನಾವ್ ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅಂತ ಹೇಳ್ತೀವಲ್ವಾ ಮೇಡಮ್. ಇವಾಗ ಏನಾದ್ರೂ ಇವಾಗ ನಮ್ಗೆ ಕಷ್ಟ ಬಂತು ಅಂದ್ರೆ ಜನ್ಮದಲ್ಲಿ ತುಂಬಾ ಜಾಸ್ತಿ ಕಷ್ಟ ಇದು ಪಾಪ ಮಾಡಿದಾನೆ, ಅದಕ್ಕೆ ಈ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾನೆ. ತುಂಬಾ ಸುಖವಾಗಿದ್ದಾನೆ ಅಂತ ಅಂದಾಗ ಜನ್ಮದಲ್ಲಿ ತುಂಬಾ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ, ಅದಕ್ಕೆ ಈ ಜನ್ಮದಲ್ಲಿ ತುಂಬಾ ಇದು ಖುಷಿಯಾಗಿದ್ದಾನೆ ಅನ್ನೋ ತರ ಹೇಳುವಾಗ ಅದು ಯಾವ ಚಕ್ರಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ತಾ ಇದ್ರೆ ಅಲ್ವಾ ಮೇಡಮ್? ಹೌದು, ಕರೆಕ್ಟ್. ಯಾವ ಚಕ್ರಕ್ಕೆ? ಎಸ್ ಮೇಡಮ್, ಈಗ ಅರ್ಥ ಆಯ್ತು. ಅದು ಅವ್ರದ್ದು ಸ್ವಲ್ಪ ವಾಯ್ಸ್ ಕ್ಲಿಯರ್ ಇರ್ಲಿಲ್ಲ, ಸರಿಗ ಅರ್ಥ ಆಗ್ಲಿಲ್ಲ ನನ್ಗೆ. ಎಸ್ ಮೇಡಮ್, ನೀವ್ ಯಾವ ಚಕ್ರಕ್ಕೆ ಸಂಬಂಧಿಸಿದ್ದಿದೆ ಇದು ಅಂತ ಕೇಳ್ತಾ ಇದ್ದೀರಿ. ಅಂದ್ರೆ ಇವು ಕೆಳಗಿನ ಯಾವಾಗ ಈ ಕರ್ಮಗಳನ್ನ ಅನುಭವಿಸೋದಿದೆ ಅಲ್ವಾ ಮಾಸ್ಟರ್ಸ್, ಅದು ಈ 4 ಚಕ್ರಗಳ ಕೆಳಗೆ 4 ಚಕ್ರದ ಒಳಗೆ ಇದ್ದಾಗ ಮಾತ್ರ ಅವನು ಮನುಷ್ಯ ಅಂತಕ್ಕಂಥವನು ಈ ಒಂದು ಕರ್ಮಗಳ ಅದು ಅನುಭವಿಸ್ಲೇಬೇಕು. ಅಂದ್ರೆ ಜನ್ಮಗಳಲ್ಲಿ ಏನ್ ಮಾಡಿರ್ತಾನೆ ಏನಿಲ್ಲ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ಅದನ್ನು ಅನುಭವಿಸ್ತಕ್ಕಂಥದ್ದಿದೆ. ಯಾವಾಗ ಅಂದ್ರೆ ಈ ಒಂದೇನ್ ಸಂಬಂಧ ಇದೆ ಅಲ್ವಾ ಮಾಸ್ಟರ್ಸ್, ಇದು 4 ಚಕ್ರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೇಳಿ ಮೇಡಮ್. ಅದು ಯಾವ್ದಾವ್ದು ಚಕ್ರ ಅಂತ ಒಂದ್ ಸ್ವಲ್ಪ ಹೇಳ್ಬೋದಾ ಮೇಡಮ್? ಏನ್ ಮೇಡಮ್?
ಅದೇ ಮೇಡಮ್, ಈಗ ಪಾಪ ಪುಣ್ಯ ಅನ್ನೋದು ಮೇಡಮ್ ಕೇಳಿದ್ರಲ್ವ ಕ್ವಶನ್, ಅದು ಯಾವ ಚಕ್ರಗಳಿಗೆ ಸಂಬಂಧಿಸಿದ್ದು ಅಂತ ಕೇಳಿದಾಗ ನೀವು 4 ಚಕ್ರಗಳು ಅಂತ ಹೇಳಿದ್ರಿ ಅಲ್ವಾ ಮೇಡಮ್, ಆ ಚಕ್ರಗಳದ್ದು ಹೆಸರು ಹೇಳ್ಬಹುದಾ ಅಂತ? ಚಕ್ರಗಳ ಹೆಸರ? ಹಾ ಮೇಡಮ್. ಸರಿ, ಓಕೆ. ಈಗ ಹೆಚ್ಚಾನೆಚ್ಚು ಜನ ಏನಂದ್ರೆ ಈಗ ಧ್ಯಾನಕ್ಕೆ ಅವರು ಬರ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ನಲ್ವಾ, 4 ಚಕ್ರಗಳಂತ ಹೇಳಿದ್ನಲ್ವಾ ಮಾಸ್ಟರ್ಸ್. ಅವು ಏನು ಅಂದ್ರೆ ಇದು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮತ್ತೆ ಮಣಿಪೂರಕ ಚಕ್ರ, ಅನಾಹತ ಚಕ್ರ. ಈ 4 ಚಕ್ರಗಳ ಕೆಳಗೆ ಇರ್ತಕ್ಕಂಥವ್ರು ಮಾತ್ರ ಅಂದ್ರೆ ಅವರು ಆ ಕರ್ಮಗಳು ಅವ್ರಿಗಿನ್ನು ಕರ್ಮಗಳು ಅನುಭವಿಸೋದು ಯಾಕೆ ಅಂತಂದ್ರೆ, ಈಗ ನೋಡಿ ಧ್ಯಾನಕ್ಕೆ ಬಂದಾಗ ಅಲ್ಲೆಲ್ಲಾ ಕರ್ಮಗಳು ಕ್ಲಿಯರ್ ಆಗ್ತಾ ಹೋಗ್ತವೆ ಅಂತ ಹೇಳ್ತೀವಿ. ಅವ್ರ ಧ್ಯಾನಕ್ಕೆ ಯಾವಾಗ ಬರ್ಬೇಕು ಅನ್ಸುತ್ತೆ ಅವರಿಗೆ? ಆ 4 ಚಕ್ರಗಳನ್ನ ದಾಟಿ ಮೇಲೆ ಬಂದಾಗ ಅವರಿಗೆ ಧ್ಯಾನ ಮಾಡ್ಬೇಕು ಅಂತ ಹಂಬಲಾಗೋದು. ಅಂದ್ರೆ ಈ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಎಲ್ಲಿ ಆಗ್ತವೆ ಯಾವಾಗ ಅಂತಂದ್ರೆ ಈ 4 ಚಕ್ರಗಳಲ್ಲಿ ನಾವು ಇದ್ದಾಗ ಮಾತ್ರ. ಯಾವಂತ ನಾನು ಹೇಳಿದ್ನಲ್ವ ಮಾಸ್ಟರ್ಸ್, ಮೂಲಾಧಾರ ಚಕ್ರ, ಇನ್ನೊಂದು ಸ್ವಾಧಿಷ್ಠಾನ, ಮಣಿಪೂರಕ ಮತ್ತು ಅನಾಹತ. ಎಸ್ ಮೇಡಮ್. ಅದನ್ನ ದಾಟಿ ನಾವು ವಿಶುದ್ಧಿ ಚಕ್ರ ಮುಂದೆ ನಾವು ಹೋದಂತೆಲ್ಲ ಅಲ್ಲಿ ನಾವು ಕರ್ಮಗಳಿಂದ ವಿಮುಕ್ತರ. ಅಂದ್ರೆ ನಾವು ಧ್ಯಾನಕ್ಕೆ ಯಾವಾಗ ಬರ್ತೀವಿ, ಧ್ಯಾನಕ್ಕೆ ಬರೋದೇ ಈ 3-4 ಚಕ್ರಗಳನ್ನು ದಾಟಿದ ಮೇಲೆ ಅಂತ ಗೊತ್ತಾಯ್ತು. ಅಂದ್ರೆ ಅಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಎಲ್ಲ ಕರ್ಮಗಳು ಅಲ್ಲಿ ಏನು ಭಸ್ಮವಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆ ಕರ್ಮಗಳ ಒಂದು ಅನುಭವಿಸುವಿಕೆ ಏನಿದೆ ಅಲ್ವಾ ಮಾಸ್ಟರ್ಸ್, ಈ ಒಂದು ಚಕ್ರಗಳಲ್ಲಿ ನಡೀತಕ್ಕಂಥದ್ದಿದೆ. ಎಸ್ ಮಾಸ್ಟರ್ಸ್. ಮತ್ತೆ ಥ್ಯಾಂಕ್ ಯು ಮೇಡಮ್. ತುಂಬಾ ವಿವರವಾಗಿ ಅವರಿಗೆ ಮೇಡಮ್ಗೆ ಅರ್ಥ ಆಗೋ ತರ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಲಕ್ಷ್ಮಿ ಮೇಡಮ್, ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಓಕೆ. ಶ್ರೀನಾಥ್ ಬಾಬನರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಅನ್ಮ್ಯೂಟ್ ಆಗಿದೆ, ಕ್ವಶನ್ ಕೇಳಿ ಸರ್. ಹಲೋ ಶ್ರೀನಾಥ್ ಸರ್, ಮಾತಾಡಿ. ಹಲೋ ಹಲೋ, ಕೇಳಿಸ್ತಾ ಇದೆ? ಹಲೋ. ಹಾ ಕೇಳಿಸ್ತಿದೆ, ಮಾತಾಡಿ ಸರ್. ಹಲೋ ಹಲೋ, ಕೇಳಿಸ್ತಿದೆ ಸರ್. ಹಲೋ ಹಲೋ. ಹಲೋ. ಅವ್ರು ವಿಡಿಯೋ ಆನ್ ಮಾಡಿದಂಗಿಲ್ರಿ, ಅವ್ರು ವಿಡಿಯೋ ಆನ್ ಮಾಡಿದಂಗಿಲ್ರಿ. ಹಲೋ ಸರ್ ಕೇಳಿಸ್ತಿದೆ, ಮಾತಾಡಿ ಸರ್. ಶ್ರೀನಾಥ್ ಸರ್. ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರ್ಬೋದು ಮೇಡಮ್. ಹಾ ಮೇಡಮ್, ಮಳೆ ಇದೆಯಲ್ಲ ಅದಕ್ಕೆ. ಬೇರೆ ಯಾರಾದ್ರೂ ಮಾತಾಡಂಗಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಿತ್ರರೇ. ಹಲೋ ಹಲೋ. ಮಾತಾಡಿ ಸರ್. ಕೇಳಿಸ್ತಾ ಇದೆ, ಹೇಳಿ ಸರ್. ಹಾ ಮೇಡಮ್, 4 ಚಕ್ರಗಳನ್ನ ದಾಟೋ ವಿಧಿ ಯಾವ ಕ್ರಮ ಅನುಸರಿಸಬೇಕು? ಧ್ಯಾನ ಈಗ ಸರ್, ಧ್ಯಾನ. ಅದೇ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಇವಕ್ಕನ್ನ ದಾಟ್ಬೇಕಾದ್ರೆ ಏನು ಪ್ರೊಸೀಜರ್ ಏನ್ ಮಾಡ್ಬೇಕು? ಪ್ರಾಥಮಿಕವಾಗಿ ಮೊದಲಿಗೆ ಏನ್ ಮಾಡ್ಬೇಕು? ಸರ್ ಮೆಡಿಟೇಷನ್ ಸರ್. ಓನ್ಲಿ ಮೇಡಮ್ ಸ್ವಲ್ಪ ವಾಯ್ಸ್ ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್. ಗಿರಿಜಾ ಮೇಡಮ್, ಸ್ವಲ್ಪ ಜೋರ್ ಮಾಡಿ. ಒಂದ್ ನಿಮಿಷ. ಈಗ ಕೇಳಿಸ್ತಾ ಇದ್ದೇನೆ ಮೇಡಮ್? ಹಾ ಮೇಡಮ್. ಧ್ಯಾನ ಸಾಧನೆನ ಮೇಡಮ್. ಅದು ಧ್ಯಾನದಲ್ಲಿ ಯಾವ್ದು ಸ್ಟಾರ್ಟ್ ಮಾಡ್ಬೇಕು ಸರ್? ನೀವು ಸ್ಟಾರ್ಟಿಂಗ್ ಸರ್, ನೀವು ಈಗ ಮೆಡಿಟೇಷನ್ ಸರ್ ನೀವು ಹೊಸದಾಗಿ ಜಾಯ್ನ್ ಆಗಿರೋದಾ ಸರ್ ಸಂಜಯ್ ಸರ್? ಹೌದು ಮೇಡಮ್, ಹೌದು. ಏನಿಲ್ಲ ಸರ್, ಇದು ಆನಾಪಾನಸತಿ ಧ್ಯಾನ ಅಂತ ಹೇಳಿ ನೀವು ಡೈಲಿ ಜಾಯಿನ್ ಆಗಿ ಸರ್. ಇದಕ್ಕೆ ಈ ಜೂಮ್ ಅಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ಸರ್. ಏನಿಲ್ಲ ಸರ್, ನಮ್ಮ ಉಸಿರಾಟದ ಮೇಲೆ ಗಮನ ಕೊಡ್ತಾ ಹೋಗೋದು. ಆನಾಪಾನಸತಿ ಧ್ಯಾನ ಅಂತ ಹೇಳಿ ಸರ್. ಇದು ಗೌತಮ ಬುದ್ಧ ಪ್ರಬೋಧಿತ ಆನಾಪಾನಸತಿ ಧ್ಯಾನ. ಅಂದ್ರೆ ನಮ್ಮ ಶ್ವಾಸದ ಮೇಲೆ ಗಮನ ಕೊಡ್ತಕ್ಕಂಥದ್ದು.
ಅದು ಒಂದು ವಿಧಾನ ಹೇಗೆ ಅಂತಾನು ಹೇಳ್ತೀನಿ ಸರ್ ನಾನು. ಒಂದು ಸುಖಾಸನದಲ್ಲಿ ಕೂತ್ಕೊಳ್ಬೇಕು ನೀವು ನಿಧಾನವಾಗಿ. ಅಂದ್ರೆ ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ 2 ಕೈ ಬೆರಳುಗಳನ್ನು ಒಂದರೊಳಗೊಂದು ಜೋಡಿಸ್ಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಸರ್ ನೀವು ನಿಧಾನವಾಗಿ ನಿಮ್ಮ ಉಸಿರಾಟ ಕ್ರಿಯೆಯನ್ನು ಮಾತ್ರ ಗಮನಿಸ್ತಾ ಹೋಗೋದು ಸರ್. ಇದು ಒಂದು ಧ್ಯಾನದ ವಿಧಾನ ಸರ್. ಈ ರೀತಿ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಾವು ಒಂದೊಂದು ಚಕ್ರಗಳಿಂದ ಮೇಲೆ 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 ಬರ್ಬೋದು ಸರ್. ಈಗ ಸಾಮಾನ್ಯ ಜನರೆಲ್ಲ ಏನು ಅಂದ್ರೆ ಈ ಕೆಳಗಿನ 3 ಚಕ್ರಗಳಲ್ಲೇ ಅವ್ರ ಜೀವನ ಮಾಡ್ತಾ ಇರ್ತಾರೆ ಸರ್. ಯಾವಾಗ ಧ್ಯಾನಕ್ಕೆ ಬರ್ತಾರೆ, ಧ್ಯಾನಕ್ಕೆ ಬಂದ್ಮೇಲೆ ಒಂದೊಂದೇ ಚಕ್ರಗಳ ಒಂದು ಮೇಲಿನ ಹಂತಕ್ಕೆ ಅವರು ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮೇನ್ ಏನಪ್ಪಾ ಅಂತಂದ್ರೆ ನಾವು ಧ್ಯಾನ ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಶ್ರೀನಾಥ್ ಸರ್, ಮತ್ತೇನಾದ್ರೂ ಡೌಟ್ ಇದ್ರೆ? ಶ್ರೀನಾಥ್ ಸರ್ ಏನಾದ್ರು ಕ್ವಶನ್ಸ್ ಇದೆಯಾ ಸರ್? ಇಷ್ಟೇನಾ? ಮತ್ತೇನಿಲ್ಲ ಮೇಡಮ್, ಆಯ್ತು. ಅದೇ ಸರ್ ಮೇಡಮ್ ಹೇಳಿದಾಗೆ ಮೇಡಮ್ ಹೇಳ್ದಂಗೆ ಆನಾಪಾನಸತಿ ಧ್ಯಾನನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಅದ್ರಿಂದನೇ ಎಲ್ಲಾ ಚಕ್ರಗಳು ಮತ್ತೆ ಅದು ಧ್ಯಾನ ಸಾಧನೆಯಿಂದ ಎಷ್ಟು ಅಂತಂದ್ರೆ ಅಟ್ 3rd ಐ ಓಪನ್ ವರ್ಗುನು ಕೂಡ ಸಾಧನೆ ಮಾಡ್ಬೋದು ಸರ್. ನೀವು ಪ್ರಥಮವಾಗಿ ಆನಾಪಾನಸತಿ ಧ್ಯಾನನ ನೀವು ಮಾಡಲು ಪ್ರಾರಂಭ ಮಾಡ್ಬೇಕು ಸರ್. ಆಯ್ತು ಮೇಡಮ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶರಣಾರ್ಥಿಗಳು ಅಮ್ಮರಿಗೆ ಶರಣಾರ್ಥಿಗಳು. ನಮಸ್ತೆ ಸರ್. ಚಂದನ ತಾಲೂಕಿನಿಂದ ತುರುವಾಡ ಅಂತ ಗ್ರಾಮ ರೀ ಸರ್. ಸಿಂಧನೂರು ತಾಲೂಕಿನಿಂದ ತುರುವಾಡ ಅಂತ್ರಿ ನಮ್ದು ಗ್ರಾಮ. ಹೇಳಿ ಸರ್. ಈಗ 4 ಚಕ್ರಗಳಿಂದ ಆಚೆ ಬಂದ್ರ ಎಲ್ಲಾ ವಿಶೇಷವಾಗೈತೆ ಅಂದ್ರಲ್ಲ ಮರ. ಈಗ 4 ಚಕ್ರಗಳ ಭಿನ್ನತೆ ಸ್ವಲ್ಪ ತಿಳಿಸಿರಿ ಬೇಸತ್ತ ಅಂತ ಅನ್ಸಿತ್ತು. ಒಂದೊಂದ್ ಚಕ್ರಕ್ಕೆ ಏನೇನ್ ಕೆಲಸ, ಒಂದೊಂದ್ ಚಕ್ರದಾಗ ಏನೇನು ಪರಿಣಾಮ ಬೀರ್ತದೆ ಒಬ್ಬರಿಗೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟು ಬೇಸತ್ತ ಜನರಿಗೆ ಅಂತ. ನಾಗಪ್ಪ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಸಂಜಯ್ ಸರ್ ನಮಸ್ತೆ. ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಸರ್. ನಾಗಪ್ಪ ಸರ್ ಇದ್ರ ಬಗ್ಗೆ ನೀವೇ ನಮಗೆ ಡಿಟೇಲ್ ಮಾಹಿತಿ ಕೊಡ್ರಿ. ನಾಗಪ್ಪ ಸರ್ ನೀವೇ ಡಿಟೇಲ್ ಮಾಹಿತಿ ಕೊಡ್ರಿ ನಮಗೆ 5 ನಿಮಿಷದಲ್ಲಿ. ನೀವೇ ಡಿಟೇಲ್ ಮಾಹಿತಿ ಕೊಡ್ರಿ ಸರ್, ನಮಗೆ ನಿಮ್ಮಿಂದ ಮಾಹಿತಿ ಬೇಕು ನಮಗೆ. ಇಲ್ರಿ, ಅವ್ರ ಒಂದು ವಿಶೇಷವಾಗಿ ಶರೀಫ್ ಸಾಹೇಬ್ರ ಒಂದು ಆಜ್ಞೆ ಬರ್ತೈತ್ರಿ. ಅವ್ರು ಹೇಳ್ತಾರ 6 ಚಕ್ರಕ್ಕೆ ಕಟ್ಟಿದ ಗಾಲಿ ಮೇಲೆ ಏರಿ ತೆರೆಯುವ ಕೀಲಿ, ತೂಗುತ್ತಾದ ನೋಡುವ ಕಾಲಿ ಸದ್ಗುರುವಿನ ದಯದಿಂದ ಅಂತ ಶರಣರು ಹೇಳ್ತಾರಲ್ರಿ. ದಾಸರ ಆಗಿರ್ಬೋದು, ಯಾರ ಆಗಿರ್ಬೋದು, ವಿಶೇಷವಾಗಿ ಹೇಳ್ತಾರಲ್ರಿ. ಈಗ ನಾವು ಪ್ರಥಮದಲ್ಲಿ ಈಗ ಅರಿವಿನಿಂದ ನಡೆದಿರ್ಬೇಕು. ನಾವು ನಮ್ ಜೀವನದೊಳಗ ಏನೇನ್ ಮಾಡ್ಬೇಕಾದ್ರೆ ಮಾಡಿರ್ಬೇಕು, ಏನೇನ್ ಮಾಡ್ಬಾರ್ದು ಅದನ್ನ ಮಾಡ್ಬಾರ್ದು. ಈ ಧ್ಯಾನಕ್ಕೆ ಬರಕ ಮುಂಚೆ ನಾವ್ ಹೆಂಗಿರ್ಬೇಕಂತಂದ್ರ ವಿಶೇಷವಾಗಿ ಈಗ ಪಂಚ ಆಚಾರ ಮತ್ತೆ ಅಷ್ಟಾವರಣಗಳು ಅಂತಕ್ಕಂಥ ಏನಿದೇವಲ್ರಿ ಜನರಿಗೆ ಹಾಕಿಕೊಟ್ಟಾರ, ಅವನ್ನೆಲ್ಲ ತಿಳ್ಕೊಂಡ್ರ ಮಾತ್ರ ನಾವ್ ಅರಿವಿನಿಂದ ನಡೆದ್ರ ಮಾತ್ರ ನಮ್ಮ ಮಾರ್ಗ ಇನ್ನೊಬ್ರಿಗೆ ನೋವಾಗ್ಲಾರ್ದಂಗ ನಾವು ಬದುಕಿದ್ದಾದ್ರ ಆ ಶೆಟ್ಟ ಸ್ಥಳಕ್ ಬರಕ 6 ಚಕ್ರಕ್ ಬರಕ ನಮ್ಗೆ ಹಾರತಿ ಇರ್ತೈತಿ ಅಂತ ನಮ್ಮ ಅನಿಸಿಕೆ ರೀ. ಅಂದ್ರ ನಾವು ಮೂಲಾಧಾರ ಚಕ್ರ ಅಂದ್ರ ಲೌಕಿಕದಲ್ಲಿ ಅಧ್ಯಾತ್ಮ ಶರೀರ ಅಂತ ಕುಂಡನಿ ಶಕ್ತಿ ಅಂತಾರ್ರಿ ನಮ್ಮರದ್. ಕುಂಡನಿ ಶಕ್ತಿ ಅಂದ್ರ ಅದರಲ್ಲಿಂದ ಪಾಠ ಮೊದಲ ಪ್ರಾರಂಭ ಆಗಿದ್ದೇ ನಮಗೆ ಮೂಲಾಧಾರ. ಆದ್ರೆ ಗುದದ್ವಾರದಲ್ಲಿ ದಿಗಂಬರ ಚಕ್ರ ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟೈತಿ. ಎಲ್ಲಾ ಪ್ರಾಣಿಗಳನ್ನ ಬಿಟ್ಟು ಮನುಷ್ಯರಿಗೆ ಮಾತ್ರ ಆ ಕುಂಡನಿ ಶಕ್ತಿ ಅಂತಾರ. ಅದಕ್ಕೆ ಅಧ್ಯಾತ್ಮ ಶರೀರ ಅದು ಸೂಕ್ಷ್ಮ ಶರೀರದೊಳಗೆ ಬರ್ತೈತಿ. ಈಗ ಸ್ಥೂಲದೊಳಗೆ ಮಾಡ್ತಕ್ಕಂಥ ವ್ಯವಹಾರನೇ ಬೇರೆ, ಈಗ ಧ್ಯಾನದಾಗ ಬಂದ್ಮೇಲೆ ಸೂಕ್ಷ್ಮ ಶರೀರ. ಅದಕ್ಕೆ ಗುದದ್ವಾರದಲ್ಲಿ ಮೂಲಾಧಾರ ಚಕ್ರಕ್ಕ ನಾವ್ ಏನ್ ಮಾಡ್ಬೇಕು, ಆಚಾರಲಿಂಗ ಅಂತ ಬರ್ತೈತಿ. ಆಚಾರಲಿಂಗನ ನಾವಲ್ಲಿ ಸರಿಪಡಿಸ್ಬೇಕು ಆ ಚಕ್ರಕ್ಕ. ನಿಮ್ಮೆಲ್ಲರ ಅಪ್ಪಣೆ ಪ್ರಕಾರ ನಾನೇ ತಿಳಿದಷ್ಟು ನಾ ಮಾತಾಡ್ತೀವಿ. ಎಷ್ಟು ಮಟ್ಟಿಗೆ ಸತ್ಯತೆ ತಮ್ಮಿಗೆ ಬಿಟ್ಟಿದ್ರ ಅದ. ಅಂದ್ರ ಪ್ರತಿ ಒಂದು ಚಕ್ರಗಳು ತಿರುತ್ತಾ ಇರ್ತಾವಂತ ಪ್ರತಿಯೊಬ್ಬರ ಜೀವನದೊಳಗ. ಹೆಣ್ಣು ಗಂಡು ಭೇದಿಲ್ಲ, ಇದಕ್ಕ ಲಿಂಗ ಭೇದ ಇಲ್ಲ. ಪ್ರತಿಯೊಬ್ಬರಿಗೆ 6 ಚಕ್ರಗಳು ತಿರುತ್ತಾ ಇರ್ತಾವ, ಅವನು ತಟಾಯ್ಬೇಕು ನಾವು. ಈಗ ವಿಶೇಷವಾಗಿ ಉದಾಹರಣೆ ಹೇಳ್ಬೇಕಂತಂದ್ರ ಮಗುವಿದ್ದಾಗ
ನಾವು ಸಂಬಂಧಿಕರ ಮನೆಗೆ ಹೋಗ್ತಾ ಇರ್ತೇವೆ, ನಮ್ಮ ಬಂಧು ಬಾಂಧವ್ರ ಮನೆಗೆ ಹೋಗ್ತಾ ಇರ್ತೇವೆ, ಪ್ರೇಮ ಇದ್ದರ ಮನೆಗೆ ಹೋಗ್ತಾ ಇರ್ತೇವೆ, ಆತ್ಮ ಸಂಬಂಧ ಇದ್ದವ್ರ ಮನೆಗೆ ಹೋಗ್ತಾ ಇರ್ತೇವೆ. ಅಲ್ಲಿ ನಮ್ಮ ನಡುವಿನಲ್ಲಿ ಶುದ್ಧತೆ ಇರ್ಬೇಕು, ಕೈ ಬಾಯ ಶುದ್ಧತೆ ಇರ್ಬೇಕು. ಇದು ಆಚರಣಲಿಂಗ. ಅದ್ರಲ್ಲಿ ಇದು ಬೇಕಂತ ಮನುಷ್ಯಗೆ. ನಾವು ಮಾನಸಿಕವಾಗಿ ಸ್ವಚ್ಛತೆ ಇರ್ಬೇಕಂತ, ನಮ್ಮ ಕ್ರಿಯೆಗಳು ಶುದ್ಧತೆ ಇರ್ಬೇಕಂತ. ಅವಾಗ ಮೂಲಾಧಾರ ಚಕ್ರದಿಂದ ಪಾರಾಗಲು ಸಾಧ್ಯ. ಅವಾಗ ಭಕ್ತ ಅಂತ ಬರ್ತೈತಿ ಅಂತ ಜಗತ್ತಿನೊಳಗೆ. ನಿಮ್ಮಂತರ ಎಲ್ಲರೂ ಒಳ್ಳೆ ಹುಡುಗ ನೋಡ್ರು, ಒಳ್ಳೆ ಹೆಣ್ಮಗಳು ನೋಡ್ರು, ವಿಶೇಷವಾಗಿ ಇನ್ನೊಬ್ರಿಗೆ ನೋವಾಲಾರ್ದಂಗ್ ಬದುಕ್ತಾರ ನೋಡ್ರು ಅಂತ ಅಂದಾಗ ಅದು ಭಕ್ತ ಅಂತ ಹೆಸರಿಟ್ಬಿಡ್ತಂತ ಸಮಾಜ. ಅವಾಗ ಆ ಚಕ್ರದಿಂದ ಮುಂದಾಗ್ಬೇಕು. ಮತ್ತೆ ಸ್ವಲ್ಪ ಮುಂದಾತ ಬೆಳವಣಿಗೆ ಬಂದಂಗಲ್ಲ. ಅವಾಗ ಸ್ವಾಧಿಷ್ಠಾನ ಚಕ್ರ ಅಂತ ಬರ್ತೈತಿ. ಮರ್ಮಾಂಗದಲ್ಲಿ ನಮ್ಮ ಸೂಕ್ಷ್ಮ ಶರೀರದೊಳಗ ಸ್ವಾಧಿಷ್ಠಾನ ಚಕ್ರ ಅಂತ ಬಂದಾಗ ಆ ಲಿಂಗಕ್ಕ ಆ ಚಕ್ರಕ್ಕ, ಸ್ವಾಧಿಷ್ಠಾನ ಚಕ್ರಕ್ಕ ಗುರುಲಿಂಗ ಅನ್ಮಿಟ್ ಮಾಡ್ಕೊಳ್ತೀರಾ? ಅನ್ಮಿಟ್ ಮಾಡ್ಕೊ. ಆಮೇಲೆ ಸ್ವಾಧಿಷ್ಠಾನಕ್ಕ ಗುರುಲಿಂಗ ಅಂತಂದ್ರೆ ಏನಂತಂದ್ರ, ನಾ ಮಾಡ್ತಕ್ಕಂತ ಕೆಲಸಗಳು ಅರಿವಿನಿಂದ ಕೂಡಿರ್ಬೇಕು, ನಾವು ನೋಡ್ತಕ್ಕಂತ ನೋಟನ ಅರಿವಿನಿಂದ ಕೂಡಿರ್ಬೇಕು, ನಾವು ಕೇಳ್ತಕ್ಕಂಥ ಶಬ್ದನ ಅರಿವಿನಿಂದ ಕೇಳಬೇಕು, ನಮ್ಮ ವರ್ತನೆ ಅರಿವಿನಿಂದ ಕೂಡಿದಾಗ ಮಾತ್ರ ಅದು ಗುರುಲಿಂಗ ಸ್ವಾಧಿಷ್ಠಾನ ಚಕ್ರಕ್ಕ ಅರ್ಪಣೆ ಆದಂಗ. ಅಂದ್ರ ಆ ಬೆಳಕು ನಮಗೆ ಜಗತ್ತಿಗೆ ಪ್ರಚಾರ ಆತೈತಿ. ಯಾಕಂತಂದ್ರ ಮೂಲಾಧಾರ ಚಕ್ರದ ವಿಶೇಷವಾಗಿ ನಮ್ಮ ಕ್ರಿಯೆಯಿಂದ ಬೆಳಕು ಬಂದಾಗ, ಜನಸಾಮಾನ್ಯರಲ್ಲಿ ನಾವು ಅವ್ರ ಹೃದಯದಾಗ ನೆಲೆಸಿದಾಗ, ಒಳ್ಳೆಯರಂತಂದ್ರ ನಿರಾಸೆ ಇರ್ತಕ್ಕಂಥ ಕೆಲಸ ಏನು ಮಾಡಿದಾಗ ಭಕ್ತ ಅಂತ ಹೆಂಗ್ ಹೆಸರು ಬಂತು, ಅದರಂತೆ ವಿಶೇಷವಾಗಿ ಸ್ವಾಧಿಷ್ಠಾನ ಚಕ್ರಕ್ಕೆ ಸರ್ ಮ್ಯೂಟ್ ಆಗಿದೆ ಸರ್. ನಾಗಪ್ಪ ಸರ್ ಮ್ಯೂಟ್ ಆಗಿದೆ ಸರ್. ಮಹೇಶ್ ಅಂತ ಹೆಸರು ಬರ್ತೈತಿ. ಮಹೇಶ್ ಅಂದ್ರೆ ಏನು? ಸೂರ್ತನ. ಎಲ್ಲಾ ಇಂದ್ರಿಯಗಳನ್ನ ಗೆದ್ಯಕ ಸೂರ್ತನ, ಮತ್ತೆ ಇನ್ನೊಬ್ರು ಕೂಡ ಗುದ್ದಾಡ ಸೂರ್ತನ ಅಲ್ಲ ಅಂತ. ನಮ್ಮ ಇಂದ್ರಿಯಗಳನ್ನ ನಾವು ಗೆದ್ಯದ ಸೂರ್ತನಂತ. ಅವಾಗ ಆ ಗುರುವನ್ನ ಅಂದ್ರೆ ಅರುವನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ, ನಮ್ಮ ಕ್ರಿಯೆಯಲ್ಲಿ ಅಳವಡಿಸಿಕೊಂಡಾಗ ಆ ಚಕ್ರದಿಂದ ಪಾರಾತು ಅಂತ. ಇಲ್ಕಪ್ಪ ಅಂದ್ರ ಅದ್ ಏನ್ ಮಾಡ್ಬಿಡ್ತ, ಮೊದಲೇ ನಾವು ಕ್ರಿಯೆ ಶುದ್ಧ ಇರ್ಲಕ್ಕಪ್ಪ ಅಂದ್ರ ಮೂಲಾಧಾರ ಚಕ್ರ ನಮ್ಮ ಜೀವನ ಕಟ್ ಮಾಡಿಬಿಡ್ತ. ಆತ ಬೆಳವಣಿಗೆ ಆಗಲ್ಲ, ಯಾರು ನಮ್ಮಂಗಲ್ಲ, ಅಧ್ಯಾತ್ಮ ಜೀವಿಗಳು ನಮ್ಮಂಗಲ್ಲ, ಸಂಬಂಧಿಕರು ನಮ್ಮಂಗಲ್ಲ. ಈ ಕ್ರಿಯೆ ಶುದ್ಧ ಇಲ್ ಬಿಡ್ರಪ್ಪ, ಅವ್ರನ್ನ ಯಾರು ಕರ್ಕಪಟ್ರ ದೈದಕ್ ಅಂದ್ಬಿಡ್ತಾರ. ಅದಕ್ಕೆ ಮೂಲಾಧಾರ ಚಕ್ರ ಫಸ್ಟಿಗೆ ಮೇನ್. ಅದಕ್ಕೆ ಆಚಾರ್ಲಿಂಗ ಕುಣಿಸ್ಬೇಕು. ಆಚಾರ್ಲಿಂಗ ಅಂದ್ರೆ ಕೈ ಹಿಡ್ಕೊಂಡ್ ಪೂಜೆ ಮಾಡೋದಲ್ಲ ನೋಡ್ರಿ. ನಮ್ಮ ಜೀವನದೊಳಗೆ ನಡತೆ ಶುದ್ಧ ಇದ್ಬಿಟ್ರ ಅವಾಗ ನಮ್ಮ ಬೆಳಕು ಜಗತ್ತಿಗೆ ಶುರು ಆತೈತಿ, ಚೆಲ್ಲಕತ್ತೈತಿ. ಅವಾಗ ಭಕ್ತ ಅಂತ ಹೆಸರು ಬಂದಾಗ ಮತ್ತೆ ಪರೀಕ್ಷೆ 6 ಚಕ್ರಗಳು ಇದಾವೆ. ಅದ್ರಂಗ ಒಂದಲ್ಲ 6 ಚಕ್ರಗಳಿಗೂ ಒಂದೊಂದು ಲಿಂಗ ಬೇಕು ನೋಡ್ರಿ. ಅದು ಲಿಂಗದ ಬೆಳಕು ಹೇಳ್ಕೊಂತ ನಮ್ಮನ್ನ ಅಳವಡಿಸಂತ ಹೋದಾಗ ಮಾತ್ರ ನಮ್ಮನ್ನ ಪಾರಾಗಕ್ ಬಿಡ್ತಾವ. 4 ಚಕ್ರದ ನೀವು ಅಮ್ಮನವ್ರು ಹೇಳಿದ್ರಿ 4 ಚಕ್ರದಿಂದ ಅದ್ರಾಗ ಅದೀವಿ ನಾವಂತ. ನಿಜವಾಗಿ ಅದ್ರಂಗ ಅದೀವಿ ಅಂದ್ರ 4 ಚಕ್ರಕ್ಕ 4 ಲಿಂಗನ ಕುಂದ್ರಿಸ್ಬೇಕಲ್ಲ. ಅದು ಯಾರಲ್ಲ, ನಮ್ಮ ಜೀವನದೊಳಗೆ ನಾವ ಅಳವಡಿಸ್ಬೇಕು. ಅದನ್ನ ಇನ್ನೊಬ್ರು ಬಂದ್ ಕುಂದ್ರಸತ ಆಗಂಗಿಲ್ಲ. ನಮ್ಮ ಜೀವಕ್ಕೆ ನಾವೇ ಕಾರಣ. ಅವಾಗ ಮೂಲಾಧಾರಕ್ಕೆ ಆಚಾರ ಲಿಂಗ, ಸ್ವಾಧಿಷ್ಠಾನಕ ಗುರುಲಿಂಗ, ಮತ್ತೆ ಮಣಿಪುರ ಚಕ್ರ ಅಂತ ಬರುತ್ತೆ ಮಧ್ಯಸ್ಥಳದೊಳಗೆ ನಾಭಿಸ್ಥಾನದೊಳಗ. ಆ ಮಣಿಪುರಕ್ಕ ಶಿವಲಿಂಗನ ತರ್ಬೇಕಂತ. ಶಿವ ಅಂದ್ರೆ ಯಾರು? ಸುಮ್ನೆ ಇರೋದು. ಅಂದ್ರ ಲೌಕಿಕನ ತಡಬಾರ್ದು. ನಾವು ತಡಿದ್ರ ಯಾರು ಉಳಿಯಂಗಿಲ್ಲ. ಇನ್ನೊಬ್ರು ನಮ್ಮನ್ನು ತಡಿದ್ರ ಅವ್ರ ಉಂಡ್ಬಿಡ್ತಾರ. ನಾವ್ ತಡಬಾರ್ದಂತ. ನಾವ್ ಅದ್ರಂಗ ಜೀವನ ನಡಿಬೇಕಂತ. ನಮ್ಮಿಂದ ಇನ್ನೊಬ್ರಿಗೆ ಯಾವೇ ಅಂಗದಿಂದ ವ್ಯರ್ಥ ಜೀವನ ನಡೆಸಿರಬಾರದು. ಇದು ಶಿವಲಿಂಗನ ಕುಂದಿರ್ತೈತಿ. ಸಮಯ ಸಿಕ್ಕ ನೋಡಮ್ಮ. ಆದ್ರ ಮತ್ತೆ ನಿಮ್ಮ ಟೈಮ್ ಆಗ್ಬೋದು ಅನಿಸ್ತೈತಿ ನಮ್ಗೆ. ಸಾಕು. ಯಾಕಂದ್ರೆ ಇನ್ನ ಮಾತಾಡೋರು ಇದ್ದಾರ. ನಮ್ಮ ಇವ್ರು ಬಂದ್ಬಿಟ್ರ, ಕಲಬುರ್ಗಿ ಶರಣರು ಬಂದ್ಬಿಟ್ಟಾರ. ಅವ್ರ ಎದುರಿಗೆ ನಾವೇನ್ ಮಾತಾಡೋದ್ರಿ? ವಿಶೇಷವಾಗಿ ಜ್ಞಾನದ ಮುಂದೆ ಸಮಯ ಅನ್ನೋದೆಲ್ಲ ಸಣ್ಣದು ಅಂತ ಅನ್ಸುತ್ತೆ ನಮ್ ಪ್ರಕಾರ. ಇಲ್ರಿ, ಆದ್ರೆ ಎಲ್ಲ ಸಜ್ಜನರ ಸಾಂಗತ್ಯ ನಮಗ್ ದೊರಕ್ತಾ ಇದೆಯಲ್ಲ, ನಮ್ಮ ಪುಣ್ಯ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ಭುತವಾದವ್ರು. ಅದಕ್ಕೆ
ಅದು ಒಂದೊಂದು ಸ್ಥಾನಕ್ಕ ಒಂದೊಂದಕ್ಕ ಒಂದೊಂದು 4 ಬರ್ತಾವ. 6 ಚಕ್ರಕ್ಕ 6 ಸ್ಥಾನಗಳು ಇದಾವ. 6 ನಾವ್ ಒಂದೊಂದಕ್ಕೆ 4 ಅಂದ್ರೆ 24 ಆಗ್ತಾವ. ಮೂಲಾಧಾರದಲ್ಲಿ ಸ್ವಾದಿಷ್ಟ, ಮೂಲಾಧಾರದಲ್ಲಿ ಅದೇನಂತಾರಲ್ಲ ಗುದದ್ವಾರದಲ್ಲಿ ಮೂಲಾಧಾರ ಚಕ್ರ, ಅದಕ್ಕೆ ಆಚಾರ್ಯಲಿಂಗ, ಆದ್ಮೇಲೆ ಭಕ್ತ ಅಂತ ಹೆಸರು ಬರ್ತಾವ. 1ಕ್ಕೆ 4. ಮತ್ತೆ ಸ್ವಲ್ಪ ಮೇಕತ್ತ ಹೋದ ಮರ್ಮಾಂಗದಲ್ಲಿ ಸ್ವಾದಿಷ್ಠಾನ ಚಕ್ರ, ಸ್ವಾದಿಷ್ಠಾನ ಚಕ್ರಕ್ಕೆ ಗುರುಲಿಂಗನ ಕುಣಿಸಿದ್ರೆ ಅಲ್ಲಿ ಮಹೇಶ ಅಂತ ಬರ್ತದೆ. ಮತ್ ಇದ್ರಂಗ ಒಂದೊಂದಕ್ಕ 4 ಇದ್ರಂಗ ಆಗ್ನೇಯ ಚಕ್ರತನ ಒಂದೊಂದಕ್ಕೆ 4 ಅನುಭವ ಮಾಡಿದ್ನಪ್ಪ ಅಂತಂದ್ರ ಅದು ಈಗ ಸದ್ಯ ಅಂದ್ರಲ್ಲ, ಈಗ ಒಂದೇ ಬಾರಿಗೆ ಸಿಗೋದಲ್ಲ. ಧ್ಯಾನದಿಂದ ನಿಮ್ಮಂತರ ಸಂಘದಿಂದ ಬೆಳೆದದ್ದಾದ್ನಪ್ಪ ಅಂತಂದ್ರ ಆ ಮಣಿಪುರ ಚಕ್ರ ಅದ್ರ ನಮ್ ಬೆಳಕನ್ನ ಚಿಮ್ತಾವ್ ಜಗತ್ತಿಗೆ. ಅವು ನಾವು ಕ್ರಿಯೆ ತಪ್ಪಿದ್ರ ಆ ಚಕ್ರ ಒಂದೊಂದ ನಮ್ಮ ನಾಶ ಮಾಡವು. ಯಾರ ಜಗತ್ನಾಗ ಯಾರು ಕರ್ಕನಾಗಲ್ಲ. ಅವಾಗ ನಾವು ಬದುಕಕ್ಕೆ ಅರ್ಹತೆ ಅಲ್ಲ, ಭೂಮಿಗೆ ಭಾರ ಆಗ್ತದ ಅವಾಗ. ಅದ್ರಂತೆ ಒಂದೊಂದು ಚಕ್ರನ್ನ ಅನುಭವದಿಂದ ನಾವು ತಿಳ್ಕೊಂಡು ನೀವೆಲ್ಲರೂ ಪಾರಾಗ ಸಮಯ ಸಿಕ್ಕಾಗ ಹೇಳಮ್ಮ ಅಂತೇಳಿ 1-2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟು ಮಾಹಿತಿನ ನಮಗೆಲ್ಲ ಹಂಚಿದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ಸಂಜಯ್ ಸರ್ ನಮಸ್ತೆ. ಶೇಖರಯ್ಯ ಸರ್ ನಮಸ್ತೆ ಸರ್. ನಾಗಪ್ಪ ಸರ್, ದೀಪಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ 7 ಸರಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೇಳ್ಯಾರಲ್ರಿ, ಅವರಿಂದ ಮಾಹಿತಿ ಬರ್ಬೇಕಾಗಿತ್ತು. ನಾವು ಕೇಳಲ್ಲ ಅವ್ರ ಮಾಹಿತಿ 6 ಚಕ್ರ ಬಗ್ಗೆ. ಡಿಸ್ಟರ್ಬೆನ್ಸ್ ಬರ್ತಾ ಇದ್ರಿ ಸರ್. ನಾಗಪ್ಪ ಸರ್ ನೀವು ಮ್ಯೂಟ್ ಮಾಡ್ಕೊಡಿ ಸರ್, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಕ್ಲಾಸ್ ತುಂಬಾ ಚೆನ್ನಾಗಿತ್ರಿ ಮೇಡಮ್ ರೀ. 7 ಶರೀರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳಿಸಿದ್ರಿ. ಆಮೇಲೆ ನಾಗಪ್ಪ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಹೋದ್ರಿ ನಾಗಪ್ಪ ಸರ್ ಅವ್ರ ಬಗ್ಗೆ. ಯಾಕಂದ್ರೆ ಅವ್ರಿಗೆ ಹೆಸರು ಇಟ್ಟಿದ್ರು ನಾವು ನಡೆದಾಡುವ ವಚನ ಸಾಹಿತ್ಯ ಅಂತ. ಅವ್ರ ಮಾತಿದ್ರು ಸಾಕ್ರೆ ಎಷ್ಟೋ ಗಂಟೆಗಟ್ಟಲೆ ಆ ವಚನ ಸಾಹಿತ್ಯ ಬಗ್ಗೆ ಹೇಳ್ತಾ ಇರ್ತಾರೆ. ಆಮೇಲೆ ಬಹಳಷ್ಟು ಆಧ್ಯಾತ್ಮಿಕ ಜೀವಿ ಸರ್ ಅವರು. ಆಮೇಲೆ ಅವ್ರದ್ದು ಕ್ಲಾಸ್ ಇತ್ರಿ ಇವತ್ತು, ಆಲೋಚನಾ ಶಕ್ತಿ ಅಂತ. ಅವ್ರ ಮನೇಲಿ ಏನೋ ಪ್ರೋಗ್ರಾಮ್ ಇತ್ತು, ಅದಕ್ಕಾಗಿ ಅದೇ ಕ್ಲಾಸ್ ಮೇಡಮ್ ಅವ್ರಿಗೆ ಬಂತಂತ ಅನ್ಕೋತೇನ್ರಿ ನಾನು. ಸರ್ ನನ್ನ ಆಲೋಚನಾ ಶಕ್ತಿ ಇದ್ರು. ಆಮೇಲೆ ನನಗೆ ಮನೇಲಿ ಏನೋ ಒಂದು ಇತರ ಕಾರ್ಯಕ್ರಮ ಇತ್ತು, ಮಗುವಿನ ಕಾರ್ಯಕ್ರಮ ಇತ್ತು, ಅದಕ್ಕಾಗಿ. ಸರ್ ನೋಡ್ರಿ ಮತ್ತೆ ಯಾವಾಗ ತಗೋತ್ರಿ ಕ್ಲಾಸ್ ನಿಮ್ಮ ಆಲೋಚನಾ ಶಕ್ತಿ ಬಗ್ಗೆ? ನಾಳೆ ಇದ್ರಲ್ರಿ, ನಾಳೆ ತಗೋತೀರಿ ಸರ್? ನಾಳೆ ಏನ್ರಲ್ರಿ, ನಾವು 20ನೇ ತಾರೀಕು ಅಂತ ಇದೆ. ಹಾ ಸರ್, ನಾವು ನಾಳೆ 3 ಗಂಟೆಯಿಂದ 4 ತನಕ. ಹ್ಞೂ ಸರ್, ಥ್ಯಾಂಕ್ ಯು ಮೇಡಮ್. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ನಾಗಮ್ಮ ಸರ್. ನಮ್ಗೆ ಇಷ್ಟು ಮಾಹಿತಿನ ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮಂತ ಸಜ್ಜನ ಸಂಗತಿ ಎಲ್ಲ ನಮ್ಗೆ ದಿನೇ ಸಿಗ್ತಾ ಇರೋದಕ್ಕೆ ನಾವೇ ಧನ್ಯರು ಅಂತ ನಾವು ಭಾವಿಸ್ತೇವೆ. ಅವರು ಹೆಂಗಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ನೋಡ್ರಿ 3ನೇ ತರಗತಿ ಕಲಿತು ಅವ್ರು ಡಾಕ್ಟರ್ ರಾಜ್ಕುಮಾರ್ ಆದ್ರು. ಅದೇ ತರ ನಾಗಪ್ಪ ಸರ್ ಅವರು ಕಲಿತದ್ದು 3ನೇ ತರಗತಿ, ಆದ್ರೆ ಜ್ಞಾನ ಜ್ಞಾನ ಇದಾರೆ ಅವ್ರು. ನಾಗಪ್ಪ ಸರ್ ಅಪರಿಮಿತ ಜ್ಞಾನ, ನಡೆದಾಡೋ ವಚನ ಸಾಹಿತ್ಯ. ಎಸ್ ಕರೆಕ್ಟ್ ಸರ್. ನಮಸ್ತೆ ಸರ್. ನಿಮ್ಮ ಹತ್ರ ಆಶೀರ್ವಾದ ರೀ, ನಿಮ್ಮ ಹತ್ರ ಆಶೀರ್ವಾದ ಗುರುಗಳದ್ದು. ನಾಗಪ್ಪ ಸರ್ ನಮಸ್ತೆ ಸರ್. ದೀಪಾ ಮೇಡಮ್ ನಮಸ್ತೆ ಯೋಗೀಶ್ವರಿ ಮಾತಾಡ್ತಿರೋದು. ಮೇಡಮ್ ವಿಡಿಯೋ ಆನ್ ಮಾಡ್ಕೊಡಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋನಾ? ಓಕೆ ಒಂದ್ ನಿಮಿಷ ಮಾಡ್ಕೊಂತೇನೆ. ಒಂದ್ ಕೈಗೆ ಫೋನ್ ಹಿಡ್ಕೊಂಡಿರಂಗ. ಹೌದೌದು. ಸರ್ ನಮಸ್ತೆ. ತುಂಬಾ ಇಷ್ಟ ಸಮಯದಲ್ಲಿ ಒಳ್ಳೆ ಮಾಹಿತಿ ಹೇಳಿದ್ರಿ. ನಮಸ್ತೆ, ತುಂಬಾ ಥ್ಯಾಂಕ್ಸ್. ನೀವು ಯಾವ ಊರವರು? ನಿಮಗೆ ಈ ಜ್ಞಾನ ಬಂತು ಹೆಂಗೆ? ನಾವು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ರೀ. ತುರಿಹಾಲ್ ಅಂತ ಊರ್ರಿ, ತುರಿಹಾಲ್ ಅಂತ. ಓಕೆ ಸರ್. ನೀವ್ ಎಲ್ಲಿಂದ ಪಡೆದ್ರಿ ಜ್ಞಾನ? ಹಡಪದಪ್ಪನವ್ರ ವಚನ, ಒಂದೇ ವಚನ ದಾರಿ ತಂತ್ರಿ ಮರ, ಒಂದ್ 10-15 ವರ್ಷದಿಂದ ಅವ್ರು ಹೇಳ್ತಾರ್ರಿ, ನುಡಿದರೆ ಗುರುವಾಗಿ ನುಡಿ, ನಡೆದರೆ ಪರವಾಗಿ ನಡಿ, ಕುಳಿತರೆ ಲಿಂಗವಾಗಿ ಕುಳಿತಿಕೋ,
ಇದ್ದರೆ ಜಂಗಮಾಗಿ ಇರು. ಈ 4 ಒಂದಿಗೆ ನೆರೆಯದವರು ಎಷ್ಟು ದಿವಸ ಇದ್ದರು ಏನು ಹೇಳ. ಬಸವ ಪ್ರಿಯ ಚನ್ನಬಸವಣ್ಣ ಅಂತ ಅಪ್ಪನವರು ವಚನ ಹೇಳಿದ್ರಿ. ಅಂದ್ರ ಅವ್ರು ಹೇಳಿದ್ರ ನೀವ್ ಮಾತಾಡಂಗಿದ್ರೆ ನೀನೇ ಗುರು ಆಗ್ಬೇಕು. ಗುರು ಮಾಡ್ದಾಗಿಂದ ಎದ್ದು ಮಾತಾಡಿದ್ರು ಒಪ್ಪಗಿಲ್ಲ. ಅವ್ರು ಇನ್ನೊಬ್ರು ಹೇಳ್ತಂದು ನೀನೇನ್ ಹೇಳ್ತೀವಿ ಅಂತಾರ ಅವ್ರು. ನೀನೇ ಗುರು ಆಗ್ಬಿಡ್ಬೇಕು ನುಡಿಯಂಗಿದ್ರ. ಆ ನುಡಿಯಾಗ ದೋಷ ಇರಬಾರ್ದು. ಆ ನುಡಿ ಮಾತಾಡ್ದ ಇನ್ನೊಬ್ರಿಗೆ ದಾರಿದೀಪ ಆಗಿರ್ಬೇಕು. ಅದ್ರೊಳಗೆ ಮೋಸ ಇರಬಾರ್ದು ಅಂತ ಹೇಳಿ ಅವ್ರು ಹೇಳಿದ್ರು. ಅದಕ್ಕೆ ನಾವ್ ಅದ್ರಂಗ ನಾಲ್ಗಿಗೆ ಗುರುಲಿಂಗ ಅಂದ್ರ ಅಮ್ಮವ್ರ. ನಮ್ಮೊಳಗದಾರ ಎಲ್ಲಾರ ಅವ್ರು. ಕಣ್ಣಿಗೆ ಶಿವಲಿಂಗ ಅಂದ್ರ ಅಮ್ಮರ. ಮೂಗಿಗೆ ಆಚಾರಲಿಂಗ ಅಂದ್ರ ಅಮ್ಮರ. ಕಿವಿಗೆ ಪ್ರಸಾದ ಲಿಂಗ ಅಂದ್ರು. ಚರ್ಮ ಅಥವಾ ಪಾದಕ್ಕ ಜಂಗಮಲಿಂಗ ಅಂದ್ರ. ಸರ್ವಾಂಗ ಐತಲ್ಲ ಇದು ಮಹಾಲಿಂಗ ಅಂದ್ರ. ಅದಕ್ಕೆ ಹೇಳಿದ್ರ ಅವರು ಅಪ್ಪಣ್ಣವರು ಷಡ್ಲಿಂಗಾಂಗಿ ಆಗು. 6 ಲಿಂಗಗಳು ನೀನೇ ಆಗು. ಇನ್ನೊಬ್ರು ಅದಕ್ಕೆ ಪತ್ರಿಜಿ ಅವ್ರು ಇದನ್ನೆಲ್ಲ ಅರಿಶಿಂದಿದ್ರ ಅವ್ರು. ಇದನ್ನ ಅರಿಶಿಂದ ನಮ್ಮೆಲ್ಲ ತಿಳ್ತಾರೆ. ನೀವೇ ಗುರುಗಳು ಆಗ್ಬೇಕಂದ್ರ ಅವ್ರು. ನಾನ್ ಗುರು ಅಲ್ಲಂದ್ರ ಅವ್ರು. ನಮಗ್ ನಾವೇ ಗುರುಗಳು. ಕರೆಕ್ಟ್. ಹ್ಞೂನ್ರಿ. ಸರಿ ಸರಿ. ಈ ಜ್ಞಾನವನ್ನೆಲ್ಲ ನೀವು ಒಂದೊಂದು ನುಡಿಗಳು ನಮ್ಗೆ ವಚನ ಕೇಳಿದಷ್ಟೇ ಸಂತೋಷ ಆಗ್ತದೆ. ತುಂಬಾ 11 10 8 10 5 6 ವರ್ಷ ಆಯ್ತ್ರಿ ಅಮ್ಮರ್ ನಾವ್ ಧ್ಯಾನಕ್ ಬಂದು. ಎಲ್ಲಿ ಸರ್ ಎಲ್ಲಿ ತಗೊಂಡ್ರಿ ಈ ಜ್ಞಾನವನ್ನ? ಅಂದ್ರೆ ಗುರು ಗಗನಲಿಂಗವು ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿ ಐತಲ್ರಿ ಬೇಕಾದಂಗ. ಪ್ರಕೃತಿನ ಗುರು ಐತಲ್ರಿ. ಯಾರ್ ಕೇಳ್ಬೇಕು? ಯಾರು ಕೊಡಗಲ್ಲ ನಮಗ್ ಜ್ಞಾನ. ಯಾರು ಕೊಡಂಗಿಲ್ರಿ. ಸರಿ ಸರ್ ಪಡ್ಯಾಕ್ ಬರ್ತೇನ್ರಿ ಕೊಡಕ್ ಬರಗಲ್ಲ ಅಂತ ಅದು. ತಿಳ್ಕೊಬೇಕ್ರಿ ಅದನ್ನ ತಿಳ್ಕೊಬೇಕು. ಒಂದು ಬುಕ್ಕ ಬರ್ದಿದ್ರಮ್ಮರ. ಆ ಬುಕ್ಕದ ಹೆಸರು ಏನಂತಂದ್ರ ನಿನ್ನೊಳಗೆ ಎಲ್ಲ ಆ ಎಲ್ಲ ನೀನಲ್ಲ. ಬುಕ್ಕದ ಶೀರ್ಷಿಕ್ರಿ ಇದು. ನಾವು ಬರ್ದಿವ್ರಿ. ಒಳ್ಳೆ ಶೀರ್ಷಿಕೆನೆ ಚೆನ್ನಾಗಿದೆ. ಧನ್ಯವಾದ. ಅಲ್ಲ ಸರ್ ನೀವೇ ಒಂದ್ ಬುಕ್ ಹಾಕ್ಬಿಟ್ಟಿದ್ದೀರಿ. ಏನ್ ಸರ್ ನಾಗಪ್ಪ ಸರ್ ನೀವೇ ಒಂದ್ ಬುಕ್. ಈಗ ನಮ್ಗೆ ಮೇಡಮ್ ನೀವ್ ಇದ್ದೀರಲ್ಲ ಇವ್ರದ್ದು ಒಂದ್ ದಿವಸ ಕ್ಲಾಸ್ ಕೊಡಿಸ್ರಿ ನಮ್ಗೆ. ನಾಳೆ ಧ್ಯಾನ ಕ್ಲಾಸ್ ಮುಗಿದ ತಕ್ಷಣ ಜ್ಞಾನ ಕ್ಲಾಸ್ ಆದ ತಕ್ಷಣ ಇವ್ರದೊಂದ್ ಕ್ಲಾಸ್ ಇರ್ಲಿ ನಮಗೆ. ಸಂಜು ಸರ್ ಹೇಳ್ಯಾರ ಬೆಳಗ್ಗೆ 20ನೇ ತಾರೀಕಿಗೆ ನಿಮ್ಮ 3:15ರಿಂದ ನೀವ ಮಾಡ್ಬೇಕಂತ ಹೇಳ್ಯಾರ್ರಿ. ಓಹೋ ಸರಿ ಸರ್ ಆಯ್ತು ಸರ್. ನಿಮ್ನ ಒಂದು ಮಾತುಗಳು ಕೇಳಕ್ಕೆ ನನಗಂತೂ ತುಂಬಾ ಖುಷಿ ಆಯ್ತು. ಮೇಡಮ್ ಗಿರಿಜಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನೀವು ಹಿರಿಯರಿದ್ರಿ. ನಿಜವಾಗ್ಲೂ ನಿಮ್ಮಷ್ಟು ನಮಗೆ ಜ್ಞಾನ ಏನು ಇಲ್ಲ ಸರ್. ನಿಮ್ಮಂತರ ಸಾಂಗತ್ಯದಿಂದ ನಿಜವಾಗ್ಲೂ ನಮಗೆ ಏನಾರ ಬೆಳಿಬೇಕಷ್ಟೇ ಬಿಟ್ರೆ ಮಾತಲ್ಲೇ ನಿಮ್ಮಲ್ಲಿ ಎಲ್ಲಾ ಇದು ಇದೆ, ಜ್ಞಾನ ಇದೆ. ಖುಷಿ ಆಯ್ತು ನಿಮ್ ಮಾತನ್ನ ಕೇಳಿ. ಅಮ್ಮರಿಗೆ ಇನ್ನೊಂದ್ ಮಾತು, ಯೂಟ್ಯೂಬ್ ಚಾನಲ್ ಮಾಡಿವ್ರಿ ಅಮ್ಮರ್. ಸದ್ಬೋಧ ಅಂತೇಳಿ ಎಲ್ಲರಿಗೆ ಇದಾಗೈತ್ರಿ ಅದು. ಅಲ್ಲಿ ಬಾಳ ಜನ ನೋಡಕತ್ತಾರ್ರಿ ಈಗ. ಸದ್ಬೋಧ ಅಂತ ಅದ್ರ ಹೆಸರ್ರಿ. ಹೌದ್ರಾ? ಓಕೆ. ರಾಯಚೂರು ಅಪ್ಪ ಒಳ್ಳೆ ಬಿಸ್ಲು ಬಾಳ ಇದೆ. ಆದ್ರೆ ಇಷ್ಟು ತಂಪಾಗಿ ಕೂಲಾಗಿ ಆರಾಮಾಗಿ ಎಷ್ಟು ಚೆನ್ನಾಗಿ ನಮಗ್ ಜ್ಞಾನ ಕೊಟ್ಟಿದ್ದೀರಿ. ನಾಳೆ ನಿಮ್ ಕ್ಲಾಸೇ ಕೇಳಕ್ ನಾವು ಸಂತೋಷ ಪಡ್ತೀವಿ ಸರ್. ಎಲ್ಲ ಸರ್ ಇವತ್ತಿಂದನೇ. ನಾಳೆ ಕ್ಲಾಸ್ಗೆ ಇವತ್ತೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಹೌದು ಚೆನ್ನಾಗಿ ಹೇಳಿದ್ರಿ. ದಾಸರು ಪತ್ರಿಜಿ ಅವ್ರು ಎಷ್ಟು ಹೇಳ್ಯಾರ, ವಿಶೇಷವಾಗಿ ಜ್ಞಾನ ಹೇಳ್ಯಾರ. ಅದನ್ನ ತಿಳ್ಕೊಳಕ್ ನಾವ್ ಅಲ್ಲಿವಿ. ನಾವ್ ಬದುಕು ಅಂತ ಗಂಟು ಬಿದ್ದೀವಿ. ಬಿಟ್ಟೋತಿದ್ವಿ 3 ದಿನದಾಗ ಬಿಟ್ಟೋತಿದ್ವಿ. ಅದನ್ನ ಖಬರಲ್ಲ ಅದಕ್ಕೆ. ಹೌದಿಲ್ರಿ ಅಮ್ಮರ್? ನಿಜವಾದ ಜಾನಕ ಬರಕ್ ಅಲ್ಲಿವಿ. ಬಾಳ ವಿಶೇಷ ಏನಲ್ರಿ. ನಮ್ ಟೈಮ್ ಆಯ್ತಿ ಅಂತೂ. ವಿಶೇಷವಾಗಿ ಜ್ಞಾನ ಪಡ್ಕನಕ್ಕೆ ಟೈಮ್ ಇರದ, ಜ್ಞಾನಕ್ಕಾಗಿ ಇರದ ಟೈಮ್. ಅಲ್ಲ ಸರ್, ಈಗ ನಾನು ಒಂದ್ ವಿಷಯ ನಿಮ್ ಹತ್ರ ಚರ್ಚೆ ಮಾಡೋದು. ಸ್ವಲ್ಪ ಶಿಕ್ಷಣ ಪಡೆದವರು ಈ ಧ್ಯಾನದ ಬಗ್ಗೆ ತಿಳ್ಕೊಳಕ್ಕೇನು ಬಹಳಷ್ಟು ಸಮಯ ಹಿಡಿಯಲ್ಲ. ಬಟ್ ಹಿಡಿಯಲ್ಲ ಅಂದ್ರೆ ಐ ಮೀನ್ ಏನಂದ್ರೆ ಪದಗಳ ಅರ್ಥ ಆಗಿ ಅಥವಾ ಹೌದು ನಾನ್ ಧ್ಯಾನ ಕುತ್ಕೋಬೇಕು, ಒಳ್ಳೆ ಜ್ಞಾನ ಬರುತ್ತೆ ಅಥವಾ ಅಂತ ತಿಳ್ಕೊಬಹುದು. ಬಟ್ ನೀವುಗಳು ಕೃಷಿಕರಾಗಿದ್ದೀರಾ ಅನ್ಸುತ್ತೆ ಸರ್. ನೀವು ಕೃಷಿಕರ?
ರೈತ ಕೆಲ್ಸ ಮಾಡ್ಕೊಂಡು ಬುಕ್ ಕಾಣ್ತೇನ್ರಿ ಅಮ್ಮರ? ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ ಸರ್. ಹ್ಞೂನ್ರಿ. ಈ ರೈತರ ಕೆಲ್ಸ ಮಾಡ್ಕೊಂಡು ನೀವು ಈ ಜ್ಞಾನವನ್ನ ಪಡೆಯಕ್ ಇಂಟ್ರೆಸ್ಟ್ ಮಾಡಿದ್ರಲ್ಲ, ಹೌದೌದ್ರಿ ಹೌದ್ರಿ. ಅದು ನನಗ್ ಬಹಳ ಹ್ಯಾಪಿ ಅನ್ನಿಸ್ತಾ ಐತಿ. ಯಾಕಂದ್ರೆ ಬಹಳ ಜನ ಹಳ್ಳಿಗಳಾಗ ಹೋಗಿ ನಾವ್ ಧ್ಯಾನ ಮಾಡ್ರಿದೆ, ಹೋಗಮ್ಮ ನಂದೇ ನನಗ್ ಕೆಲ್ಸ ಐತಿ, ಇವತ್ ಬದುಕ್ ಪೂರ್ತಿ ಐತಿ, ನೀನೆಲ್ ಗಂಟೆ ಕುತ್ಕೊಂಡ್ರೆ ನನ್ ಕೆಲ್ಸ ಹಿಂದಕ್ ಹೋಗ್ತವೆ ಅನ್ನೋ ಒಂದ್ ಸಂದರ್ಭದಲ್ಲಿ ನೀವು ನಿಮ್ ಕೃಷಿಕ ಇದ್ರಲ್ಲಿ ಇದ್ದು ಈ ಧ್ಯಾನದಲ್ಲಿ ತೊಡಗಿದಿರಲ್ಲ, ಅದು ನಮಗ್ ಸಂತೋಷದ ವಿಷಯ. ಅಮ್ಮರ್ ನಾವ್ ಒಂದ್ ಮಾತ್ ಹೇಳ್ಬೇಕಂದ್ರ, ಧ್ಯಾನ ಅಂದ್ರೆ ಏನ ಗೊತ್ತಿಲ್ಲ ಇನ್ನ ನಿಮ್ಮೆಲ್ಲರಿಗಿನ. ನಾವು ಹುಟ್ಟಿದಾಳಿಂದ ಧ್ಯಾನದಾಗ ಇರ್ಬೇಕು. ಮನುಷ್ಯ ಆದ್ಮೇಲೆ ಯಾವತ್ತಿ ಧ್ಯಾನ ಆಗಲಬಾರ್ದ್ರಿ. ಧ್ಯಾನ ಆಗಲಿದ್ರೆ ಕರ್ಮ ಅಂಟ್ಕೊಂಡ್ಬಿಡುತ್ತೆ. ಇಡೀ ಜೀವನನೇ ಧ್ಯಾನದಾಗ ಇರ್ಬೇಕ್ರಮ್ಮರ. ನಾವ್ ಬದುಕ್ ಮಾಡೋದ್ ತಪ್ಪಲ್ಲ, ಬದುಕ್ ಸರ್ ಮತ್ತೆ ಮಾಡ್ರಿ. ಇದಕ್ಕೆ ಏನ್ ಮಾಡ್ಬೇಕು ಸರ್? ಇದಕ್ಕೆ ಅಲ್ರಿ ಕುಂದ್ರದ ಅಲ್ರಿ ಧ್ಯಾನ ಅಂದ್ರೆ ಕುಂತಿನ ಧ್ಯಾನ ಮಾಡೋದ್ ಧ್ಯಾನ ಅಲ್ರಿ ಅಮ್ಮರ. ನೀನ್ ಯಾವ ಕೆಲಸ ಮಾಡ್ಲು ಕೆಲಸದಾಗ ಧ್ಯಾನ ಧ್ಯಾನದ ಒಳಗ್ ಇರ್ಬೇಕು. ಧ್ಯಾನದಿಂದನೇ ಕೆಲಸ ನಡಿಬೇಕು. ಧ್ಯಾಸ 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 ಇರ್ಬೇಕು. ನನ್ನನ್ನು ನಾನು ಮರಿಬೇಕು. ಈಗ ಶಿವ ಅಂದ್ರೆ ಯಾರು? ನಾನ ಒಂದು ಮಾತು ಹೇಳಂದ್ರೆ ಅಮ್ಮರ ಒಂದ್ ನಿಮಿಷ ಮುಗಿತೈತಿ. ಅದೊಂದು ಸಣ್ಣದ ಆಡದ ಶಿವನ ಮೇಲೆ ಒಂದ್ ಐತಿ. ಅದು ಎಂದೆಂದು ಮರಿಬಾರ್ದಂತ ಶಿವನ್ನ. ಅಂದ್ರ ನನ್ನನ್ನ ನಾನು ಮರಿಬಾರ್ದಂತ ಬದುಕಿನೊಳಗ. ಇಡೀ ಸಂಘದೊಳಗ ಯಾರಕೇನ ಬೀಗರ್ ಬಿಚ್ಚರ ಯಾರ ಬರ್ಲ, ನನ್ನ ನಾನು ಅಗಲಿದ್ರ ಅವ್ರ ಅಂಟಿಕೊಂಡ್ಬಿಡ್ತಾರೆ ಎಲ್ಲಾರು ನಮಗೆ. ಅದಕ್ಕೆ ಹೇಳ್ತಾರೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮನದೊಳಗ ಶಿವಲಿಂಗ ಮರಿಬಾರದವ್ವ, ಮರೆತೆರೆ ಬರುತ್ತಾವ 108 ದೆವ್ವ. ನಿನ್ನ ಮನದೊಳಗ ನೀ ನಡೆಯುವ ದಾರಿ, ಯಾರ್ಯಾರು ಬರುವುದಿಲ್ಲ ನಿನ್ನಿಂದ ದೂರಿ. ಎಲ್ಲಾರು ನನ್ನವ್ರಂತ ಹೇಳ್ತಿದಿ ಸಾರಿ, ಕರುಣೆಯಿಂದ ನೋಡಿಲ್ಲ ಯಾರು ನಿನ್ನ ಮಾರಿ. ದೇಶಕ್ಕೆ ದಿಕ್ಕವಾದ ವಾಸುಳ್ಳ ತಿರುಹಾಳ, ಶಂಕರಲಿಂಗ ಶರಣರಲ್ಲಿ ಮುಕ್ತಿಯ ಬೇಡಿ. ನಮ್ಮನ್ನ ನಾವ್ ಅಗಲಾರ್ದಂಗಿರೋದೇ ನಿಜವಾದ ಧ್ಯಾನ. ಒಂದ್ ತಾಸು 2 ತಾಸು ಕುಂತ್ರೆ ಧ್ಯಾನ ಅಲ್ರಿ ಅದು. ಅದ್ಭುತ ಸರ್, ಅದ್ಭುತ ಅದ್ಭುತ. ನಿಮ್ ಬಗ್ಗೆ ಇನ್ನ ಇವತ್ತೇ ಎಲ್ಲಾ ಹೇಳಿದ್ರಿ ಸರ್. ನಾಳೆಗೂ ಇರ್ಲಿ, ನಾಳೆಗೂ ಜನ ಎಲ್ಲಾ ಕಾತರದಿಂದ ಕಾದು ಅವ್ರು ತಿಳ್ಕೋಬೇಕು. ಇವತ್ತೇ ಪೂರ್ಣ ಪ್ರಮಾಣದಲ್ಲಿ ಹೇಳ್ಬಿಡಿ ಸರ್. ಯಾಕೆಂದ್ರೆ ಕ್ಯೂರಿಯಾಸಿಟಿ ಇಂದ ಜಾಸ್ತಿ. ಹೌದು ನಾಳೆ ಇರ್ಲಿ ಸರ್, ಇದು ನಾಳೆ ಇರ್ಲಿ. ಇವತ್ತಿಗೆ ಬೇಕಾದ್ರೆ ಇದು ಕ್ಲೋಸ್ ಮಾಡ್ರಿ, ನಾಳೆ ಇರ್ಲಿ ಇದು. ಸರ್ ಕರೆಕ್ಟ್ ಸರ್. ಇವ್ರು ಹೇಳಿದ್ರು ನೋಡ್ರಿ ಸರ್, ನೀವ್ ಹೇಳಿದ್ರಿ ನೋಡ್ರಿ, ನಡೆದಾಡುವ ವಚನ ಸಾಹಿತ್ಯ ಅಂತ. 100% ಸರ್, 100% ಅದು. ಅವ್ರ ಹೆಸರು ಇಟ್ಟು ಬಿಟ್ಟಾರೆ, ಸಂಜಯ್ ಸರ್ ಹೆಸರು ಇಟ್ಟು ಬಿಟ್ಟು. ಅದೇ ಆಮೇಲೆ ಮತ್ತೊಬ್ರು ಅದ್ಭುತ ರತ್ನರೇ ಮತ್ತೊಬ್ರು ಅದ್ಭುತ ರತ್ನನೇ ಇದಾರೆ ನಮ್ ಜೊತೆಗೆ. ಕಲಬುರ್ಗಿ ಸರ್ನರು, ಸಕ್ರೆ ಸರ್. ಅವರು ಅದೇ ತರ, ಅವರು ಪ್ರಾಚಾರ್ಯರು, ಕಾಲೇಜ್ನ ಪ್ರಾಚಾರ್ಯರು. ಜ್ಞಾನ ತುಂಬಾ ಜ್ಞಾನ ಇದ್ರಿ ಸಕ್ರೆ ಸರ್ ಅವ್ರದ್ದು. ನಾವು ಒಂದೇ ಕ್ಲಾಸ್ ನಲ್ಲಿ ನಾವೆಲ್ಲ ಜಾಯ್ನ್ ಆಗ್ತೀವಿ. ಗಿರಿಜಾ ಮೇಡಮ್ ಆಗಿರ್ಲಿ, ನಾವು ಎಲ್ಲಾರು ಒಂದೇ ಕ್ಲಾಸ್ ನಲ್ಲಿ ಮುಂಜಾನೆ ಸತ್ಸಂಗ ಇರ್ತೇವೆ ನಮ್ಮೆಲ್ಲರದು. ಮಾತಾಡ್ತಾ ಇರ್ತೇವೆ. ಓಕೆ. ಒಳ್ಳೆ ಜ್ಞಾನ ಕೊಟ್ರಿ ಸರ್, ಥ್ಯಾಂಕ್ ಯು. ನೀವು ನಾಳೆ ಇನ್ನೂ ಹೆಚ್ಚಿನ ಜ್ಞಾನ ಕೊಡಕ್ಕೆ ನೀವೊಂದ್ ಸ್ವಲ್ಪ ನಮಗೆ ಇದು ಟೈಮ್ ತಗೊಂಡ್ಬಿಡಿ ಸರ್, ನಾಗಪ್ಪ ಸರ್. ಎಲ್ಲ ನಿಮ್ ತಕ ಐತಲ್ರ ಮರ, ತಾಯಿ ಮದುವೆ ಗುರು ಅಂತ ನಿಮ್ ತಕ ಎಲ್ಲ ಅದನ್ನೇ ತಿಳಿಸ್ಕೊಡಿ ಸರ್, ತಿಳಿಸ್ಕೊಡಿ ಅದನ್ನೇ. ಅಷ್ಟ ಮಾಡ್ರಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಕ್ವೆಶ್ಚನ್ ಕೇಳಿ ಎಲ್ಲ ಜ್ಞಾನನ ಹೊರಹೊಮ್ಮಿಸಿದಕ್ಕೆ. ದೀಪಾ ಮೇಡಮ್ ಮಾತಾಡಿ. ದೀಪಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗಿರಿಜಾ ಮೇಡಮ್. ನಮಸ್ತೆ ಸಂಜಯ್ ದಾಮ್ಕೆ ಸರ್. ಇವತ್ತಿನ ಕ್ಲಾಸು ತುಂಬಾನೇ ಚೆನ್ನಾಗಿತ್ತು. ನಂಗೆ ಅವರು ನಾಗಪ್ಪ ಹೂಗಾರ್ ಸರ್ ಮಾತಾಡಿದ್ ಕೇಳಿದ್ರೆ, ಉತ್ತರ ಕರ್ನಾಟಕದ ಸೊಗಡು ಅಂದ್ರೇನೆ ವಚನ, ವಚನ ಅಂದ್ರೆ ಬಸವಣ್ಣ, ಬಸವಣ್ಣನವರ ಅಂತ ಅಂದ್ರೇನೆ ಈ ನಾಗಪ್ಪ ಹೂಗಾರ್ ಸರ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಎಲ್ಲರೂ ವಚನಗಾರರು ಆಗೋದಿಲ್ಲ. ಅದು ಉತ್ತರ ಕರ್ನಾಟಕ ಅದು ಒಂದ್ ಒಲಿದು ಬಂದ ಒಂದ್ ದೇವರ ಪ್ರೇರಣೆ ಅಂತ ನಾನ್ ಅನ್ಕೊಂತೀನಿ. ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸ್ತು. ತುಂಬಾನೇ ಚೆನ್ನಾಗಿತ್ತು. ಅವರು ಚಕ್ರಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನನ್ಗೂ ಅಷ್ಟು ಗೊತ್ತಿಲ್ಲ ಚಕ್ರಗಳ ಬಗ್ಗೆ.
ಅವ್ರದ್ದು ಒಂದು ಚಕ್ರಗಳ ಕ್ಲಾಸ್ ಅನ್ನು ಸ್ಪೆಷಲ್ ಆಗಿ ನಮ್ಮ ಒಂದು ಸೆಷನ್ ಅಲ್ಲಿ ಹೇಳ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಹೂಗಾರ್ ಸರ್ ಖಂಡಿತ ನಮ್ ಕ್ಲಾಸಿಗೆ ಬಂದು ಚಕ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೇಕು ನೀವು ನಮ್ಮ ಬೆಳಗ್ಗೆ ಕ್ಲಾಸ್ಗೆ ಅಂತ ನಾನ್ ಕೇಳ್ಕೊಂತೀನಿ. ತುಂಬಾ ಜನ ಮಾತಾಡೋರು ಇದ್ದಾರೆ, ನಾನ್ ತುಂಬಾ ಟೈಮ್ ತಗೊಳಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ಅಂದ್ರೆ ಕನ್ನಡ ಭಾಷೆನ ಶ್ರೀಮಂತಿಕೆಗೊಳಿಸೋದ್ರೊಳಗೆ ಅವರ ಪಾತ್ರ ತುಂಬಾ ವಿಶಿಷ್ಟವಾದದ್ದು ಅಂತ ನಾನ್ ಭಾವಿಸ್ತೇನೆ. ಅವರಲ್ಲಿ ಪದಗಳಲ್ಲಿ ಏನಪ್ಪಾ ಅಂದ್ರೆ ಪದಗಳಿಗೆ ನಾವು ಯೋಚನೆ ಮಾಡ್ತೀವಿ ಏನ್ ಮಾತಾಡ್ಬೇಕು ನೆಕ್ಸ್ಟ್ ಅನ್ನೋ ತರ. ಅವರಲ್ಲಿ ಪದ ಸಂಪತ್ತಿಗೆ ಕೊರತೆನೇ ಇಲ್ಲ, ಅಷ್ಟು ಶ್ರೀಮಂತಗೊಳಿಸ್ತಾ ಇದ್ದಾರೆ ಕನ್ನಡ ಭಾಷೆನ. ಕನ್ನಡ ಭಾಷೆ ಇನ್ನ ಬೆಳೀತಾ ಇದೆ ಅಂತಂದ್ರೆ ಆ ಉತ್ತರ ಕರ್ನಾಟಕದ ಈ ಕೊಡುಗೆನೆ ಜಾಸ್ತಿ ಇದೆ ಅಂತ ನಾನ್ ಭಾವಿಸ್ತೇನೆ. ತುಂಬಾ ಧನ್ಯವಾದಗಳು ಸರ್. ಮೇಡಮ್ ಅವ್ರು ಬರೀ ಪದಗಳಿಂದ ದೊಡ್ಡವ್ರಲ್ಲ, ಅವ್ರೆಲ್ಲ ಆ ಕಡೆ ಉತ್ತರ ಕರ್ನಾಟಕದವರು ಹೃದಯದಿಂದನೂ ತುಂಬಾನೇ ದೊಡ್ಡವ್ರು. ಆಕ್ಚುಲಿ ನಮ್ ಕಡೆ ಎಲ್ಲ ಸೌತ್ ಸೈಡ್ ಇರೋದಿಲ್ಲ. ಅವರು ಹೃದಯದಿಂದ ತುಂಬಾ ಶ್ರೀಮಂತಿಕರಾಗಿರ್ತಾರೆ. ಮತ್ತೆ ಎಲ್ಲರಿಗೂ ಅವ್ರ ಜ್ಞಾನ ಹಂಚ್ಬೇಕು ಅನ್ನೋದು ಅವ್ರ ಮನೋಭಾವನೆ ಇರುತ್ತೆ. ಅಲ್ಲಿಯ ಊಟ ಹೇಗೆ ರುಚಿನೋ, ಉತ್ತರ ಕರ್ನಾಟಕದ ರೊಟ್ಟಿ ಊಟ ಹೇಗೆ ರುಚಿನೋ, ಅಲ್ಲಿಯ ಜನರ ಪ್ರೀತಿ, ವಿಶ್ವಾಸ, ಭಾಷೆ ಎಲ್ಲ ತುಂಬಾನೇ ಚಂದ ಇರುತ್ತೆ. ನನಗ್ ತುಂಬಾ ಇಷ್ಟ ಉತ್ತರ ಕರ್ನಾಟಕದವರು. ಅದರಲ್ಲಿ ಇವಾಗ ನಾಗಪ್ಪ ಸರ್ ಮಾತಾಡಿದ್ದು ತುಂಬಾ ಶರಣಾರ್ಥಿ ಸರ್. ನಿಮ್ಗೆ ತುಂಬಾ ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಉತ್ತಮವಾದ ಹಂಚಿಕೆಯನ್ನ ಮಾಡ್ಕೊಂಡಿದ್ರ. ತುಂಬಾ ಧನ್ಯವಾದಗಳು. ಮೇಡಮ್ ಅವ್ರು ಹೆಚ್ಚಿನ ಜ್ಞಾನ ಪಡ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಬಗ್ಗೆ. ಹೇಳಿ ಸರ್. ಅಲ್ಲ, ಹೆಚ್ಚಿನ ಜ್ಞಾನ ಅವ್ರು ನೋಡ್ರಿ ನಮ್ಮ ಕಡೆ ಬಗ್ಗೆ, ನಾವೆಲ್ಲ ಉತ್ತರ ಕನ್ನಡ ಬಗ್ಗೆ ಅವ್ರ ಹೆಚ್ಚಿನ ಮಾಹಿತಿ ತಗೊಂಡ ಅಂತ. ಎಸ್ ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಷ್ಟೊಂದು ನಮ್ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ನಿಮ್ಗೆಲ್ರಿಗೂ ಇದೆ. ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಉತ್ತರ ಕರ್ನಾಟಕದ ಅಪ್ಪಟ ಅಭಿಮಾನಿಗಳು ಮೇಡಮ್. ನಮ್ಗೆ ಇನ್ನೂ ಜಾಸ್ತಿನೇ ಆಗ್ತದೆ ಮೇಡಮ್ ದಿನೇ. ದೀಪಾ ಮೇಡಮ್ ಅವರು ನಮ್ ಚಿಕ್ಕೋಡಿ ಅವರು. ಸರ್ ನಾನ್ ತುಂಬಾ ಹೆಮ್ಮೆ ಪಡ್ತೀನಿ ಆ ಕಡೆ ಅವಳು ಅಂತ ಹೇಳಕ್ಕೆ. ಸರ್ ಸಂಜಯ್ ದಾಮ್ಕಿ ಸರ್, ನಿಮ್ ಜೊತೆ ಮಾತಾಡ್ತೀನಿ ನಾನು. ಆಕ್ಚುಲಿ ಮನೆಯಿಂದ ಮಾತಾಡ್ಬೇಕು ಅಂದ್ರೆ ನಾವ್ ಸ್ವಲ್ಪ ಮಕ್ಕಳ ಕಾರ್ಯಕ್ರಮದಲ್ಲಿ ಬಿಸಿ ಆಗ್ಬಿಟ್ವಿ. ನಿಮ್ ಹತ್ರ ನಾನು ಪರ್ಸನಲಿ ಫ್ರೀ ಆಗಿ ಮಾತಾಡ್ತೀನಿ ಸಂಜಯ್ ಸರ್. ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಸರ್ ನೀವು? ಯಾವಾಗೂ ಮಾಡ್ರಿ ಮೇಡಮ್, ನಡೀತದ್ರಿ. ನಾಳೆ ಬೆಂಗಳೂರಿಗೆ ಬರ್ತಾ ಇದ್ರು, ಬುದ್ಧ ಪೂರ್ಣಿಮಾಕ್ರಿ 23 ಜನ ಬರ್ತಾ ಇದ್ರು ಮೇಡಮ್ ನಾಳೆ. ನಾವು ಬರ್ತಾ ಇದೀವಿ ಸರ್, ಖಂಡಿತ ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇನ್ಯಾರಾದ್ರೂ ನಿಮ್ಮ ಅನುಭವ ಹಂಚಿಕೆ ಮಾಡ್ಕೊಳ್ತೀರಾ ಅಂತಂದ್ರೆ ಇಂಥ ಸಜ್ಜನ ಸಾಂಗತ್ಯದಲ್ಲಿ ನಿಮ್ಮ ಮಾತು ಅಥವಾ ಅನುಭವ ಹಂಚಿಕೆ ಏನಾದ್ರೂ ಇದ್ರೆ ನೀವು ಮಾಡ್ಕೋಬಹುದು. ದಿನ ಗಿರಿಜಾ ಮೇಡಮ್ ಅವರು ಬಹಳ ಚೆನ್ನಾಗಿ ಇವತ್ತ ಕೋಶಗಳ ಬಗ್ಗೆ ಮತ್ತು ಚಕ್ರ ಬಗ್ಗೆ ಜೋಡಿಸಿ ಅವುಗಳನ್ನ ಕನೆಕ್ಟ್ ಆಗಿ ಒಂದೊಂದು ಕೋಶ ಒಂದೊಂದು ಚಕ್ರವನ್ನ ಚೆನ್ನಾಗಿ ಇವತ್ತ ತಿಳಿಸಿದ್ರು ಅವರು. ಪ್ರತಿಯೊಂದು ಕೋಶಗಳ ಕಾರ್ಯಗಳು ಏನು, ಈ ನಾವು ಸಾಮಾನ್ಯವಾಗಿ ಹೇಳಿದ ಹಾಗೆ ಸ್ಥೂಲ ಅಂತಂದ ಕಣ್ಣಿಗೆ ಕಾಣ್ತ ಒಂದೇ ಅಂತ ತಿಳ್ಕೊಂಡಿರ್ತೀವಿ. ಅಂತರಂಗದಲ್ಲಿ 7 ಉಳಿದ ಸೂಕ್ಷ್ಮ ಅಂದ್ರೆ 3 ಭಾಗ ಮಾಡ್ತಾರ, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ ಅಂತ ಹೇಳಿ. ಸೊ ಅದನ್ನ ಅವರು ವಿವರವಾಗಿ ತಿಳಿಸಿದ್ರು. ಎಲ್ಲೆಲ್ಲಿ ಮೇನ್ ಅವ್ರು ಹೇಳಿರ್ತಕ್ಕಂಥ ಮನೋಮಯ ಕೋಶದಲ್ಲಿಯೇ ಅದು ರೆಕಾರ್ಡ್ ಆಗಿರ್ತದ. ಅದು ಸೂಕ್ಷ್ಮ ತರಂಗದ ಮೂಲಕ ಪ್ರತಿಯೊಂದು ನಮ್ಮ ಎಲ್ಲವನ್ನ ಅದು ಕ್ಷಣವಾಗಿರ್ತಕ್ಕಂಥ ಎಲ್ಲವನ್ನ ಮನೋಮಯ ಕೋಶದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಅಲ್ಲಿ ಅದೇನಾಗ್ತದೆ, ಅದು ಮುಂದೆ ಬರ್ತಾ ಶುದ್ಧೀಕರಣ ಆಗ್ತಕ್ಕಂಥದ್ದು, ಅವೇ ಕರ್ಮ ಶುದ್ಧೀಕರಣ ಆಗ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಅವರು ಎಲ್ಲಾ ಒಂದು ಚಕ್ರದ ಬಗ್ಗೆ ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಸೊ ವಿಷಯ ನೋಡ್ರಿ, ನಾವ್ ಎಷ್ಟು ಕೇಳಿದ್ರು ಕಡಿಮೆನೆ. ಅದೇ ವಿಷಯ ಒಬ್ಬೊಬ್ರು ನಮ್ಮ ನಾಗಪ್ಪ ಸರ್ ಹೇಳಿದ್ರು, ಎಷ್ಟು ಒಬ್ಬೊಬ್ರು ಹೇಳಿದಂಗೆಲ್ಲ ಜ್ಞಾನ ಹೆಚ್ಚುತ್ತಾ ಹೋಗ್ತದ. ಒಬ್ಬೊಬ್ಬರ ವಿಚಾರಗಳು ಬೇರೆ ಬೇರೆ ಇರ್ತಾವ. ಹಿಂಗಾಗಿ ಜ್ಞಾನಕ್ಕ ಅನಂತ ಅದ, ಅದಕ್ಕೆ ಯಾವ್ದು ಮಿತಿ ಇಲ್ಲ. ಹಿಂಗಾಗಿ ಎಷ್ಟು ಕೇಳಿದ್ರು ಕಡಿಮೆನೆ. ನಾವು ಈ ನಮ್ಮ ಶರೀರದ ಬಗ್ಗೆ ನಮ್ಮನ್ನ ನಾವು ತಿಳ್ಕೊಳ್ತಕ್ಕಂಥದ್ದು, ಈ ಶರೀರ ತಿಳ್ಕೊಳ್ಳೋದು ನಮ್ಮನ್ನ ನಾವು ತಿಳ್ಕೊಳ್ತಕ್ಕಂಥದ್ದು, ನಮ್ಮಲ್ಲಿ ಏನಿದಾವೆ ಅಂತ ತಿಳ್ಕೊಂಡು ಅದ ಜ್ಞಾನ ಬಂದಾಗ ಮಾತ್ರ ಧ್ಯಾನದಲ್ಲಿ ನಮ್ಗೆ ಹೆಚ್ಚೆಚ್ಚು ಅಳವಡಿಸ್ಕೊಳ್ತೀವಿ. ನಾವು ಅಂದಾಗ ನಮಗದು ಮುಂದೆ ನಾವು ಉನ್ನತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಮೇಡಮ್ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು. ಅವರು ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ಇವತ್ತು ಅದ ಅಂತ. ಅವ್ರು ಒಂದು ಜಸ್ಟ್ ನೋಡಿದಾಗ ಅವ್ರದ್ದು ವಾಟ್ಸ್ಆಪ್ ನಲ್ಲಿ ನೋಡಿದಾಗ ನನಗೆ ಗೊತ್ತಾಯ್ತು ಅಂದೆ, ನಾ ಜಾಯ್ನ್ ಆದೆ ಅದಕ್ಕೆ. ಸೊ ತುಂಬಾ ಧನ್ಯವಾದಗಳು. ಸಾಕಷ್ಟು ಮೇಡಮ್ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರ. ಸೊ ಅವಕಾಶನ ತಾವು ಕೊಟ್ಟಿರ್ತೀರಿ. ಸೊ ನಾನು ಕೂಡ ಬಹಳಷ್ಟು ಈ ಅವತಾರದಲ್ಲಿ ಮಹಾವತಾರದಲ್ಲಿ ಕೂಡ ಮಾಡಿದ್ದೇನೆ, ನಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು ಮೇಡಮ್ ಅವರೇ. ಮತ್ತೆ ನಾವು ಬೇರೆ ವಿಷಯದಲ್ಲಿ ಮಾತಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಸರ್. ಸತ್ಯಪಾರಾಯಣ ಅದು ಎಲ್ಲ ಕೇಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇನ್ನೊಂದು
ನಾಗಪ್ಪ ಸರ್ ಬಗ್ಗೆ ಒಂದು ಹೊಸ ಜ್ಞಾನ ಪಡ್ಕೊಂಡಿವಿ ಇವತ್ ನಾವು. ಅಂದ್ರೆ ಭಕ್ತಿ ಮಾರ್ಗದಲ್ಲಿ, ಭಕ್ತಿ ಯೋಗದಲ್ಲಿ ಯಾವ ರೀತಿ ಒಂದು ಚಕ್ರಗಳು, ಒಂದು ಶಟಸ್ಥಲ, ಆ ತರ ಒಂದು ಹೊಸ ವಿಷಯ, ಹೊಸ ಜ್ಞಾನವನ್ನ ಅವರಿಂದ ಇವತ್ ನಾವು ಪಡ್ಕೊಂಡ್ವಿ ಅಂತ ಅನಿಸ್ತಾ ಇದೆ ಸರ್. ಮೇಡಮ್ ಅದಕ್ಕಾಗಿ ಅವ್ರಿಗೆ ಹೇಳಿದ್ರಿ ನಾನು, ನೀವೇ ಹೇಳ್ರಿ ಸರ್ ಅಂತ. ಐತಲ್ರಿ, ನಾವ್ ಏನ್ ಮಾಡ್ಬೇಕಂದ್ರ ಎಲ್ಲಾರು ಧ್ಯಾನಿಗಳು ಇದೀವಲ್ರಿ, ಒಂದು ತಯಾರು ಮಾಡ್ಬೇಕು. ಏನ್ ಮಾಡ್ಬೇಕು? ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಆತ್ಮ, ಹೌದು. ಇದನ್ನ ನಾವ್ ಅನುಭವ ಮಾಡಕ್ ಹೊರತಾಗಿ ಇದನ್ನ ಬಿಟ್ಟು ಬೇರೆ ಏನಿಲ್ರಿ. ಅದು ತಯಾರಾಗ್ಬೇಕ್ರಿ ಮೊದಲು. ಅದಕ್ಕೆ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಈ ಹಿರಿಯ ಪಿರಮಿಡ್ ಮಾಸ್ಟರ್ ಗಿರಿಜಾ ಮೇಡಮ್ ಜೊತೆ ಇನ್ನೂ 3 ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸೇರಿ ನಮ್ಮ ಕಾರ್ಯಕ್ರಮವನ್ನ ತುಂಬಾ ಸಂಭ್ರಮಗೊಳಿಸಿದ್ದೀರಾ. ತುಂಬಾ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಇನ್ನ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಕೇಳ್ಬೇಕು, ಪ್ರಶ್ನೋತ್ತರ ಏನಾದ್ರೂ ಕೇಳ್ಬೇಕು ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ ಫ್ರೆಂಡ್ಸ್. ನಾಳೆ ಮುಂದೂಡೋಣ ಬಿಡ್ರಿ. ಟೈಮ್ ಆಗ್ತಾ ಇದೆ ಹಾಗೆ. 5 ಗಂಟೆ. ನಾಳೆ ಇದೆ 3:30 ಅಲ್ರಿ? 3:30 ಅಲ್ರಿ ನಾಳೆ? ಸರ್ ನಾಳೆ 3:30 ಅಲ್ರಿ? 3:30ಗೆ ಆಯ್ತು. ಸರ್ 3 ಗಂಟೆಗೆ ಸರ್ ನಾಳೆ. 3 ಗಂಟೆಗೇನ್ರಿ? 3ರಿಂದ 3 ಗಂಟೆಯಿಂದ ಜ್ಞಾನ ಆದ್ರೆ ಸಂಜೀವ್ ಸರ್ ಅದಿರ್ತಾರೆ ನಾಳೆಗೆ ಆಗ್ತಾರ ಲಿಂಕ್ ಇವತ್ತು ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ ಸಾಯಂಕಾಲ. ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ಪ್ರತಿಯೊಂದು ಡೀಟೇಲ್ ಶೇರ್ ಮಾಡ್ತೇವೆ ಸರ್. ಆಯ್ತು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಈ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಇವತ್ತು ಎಲ್ಲರೂ ಪಾಲ್ಗೊಂಡ್ರಿ, ಮತ್ತೆ ಎಲ್ಲಾ ವಿಚಾರಧಾರೆನ ನಮ್ಗೆ ಹರಿಸಿದ್ವಿ. ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ನಿಮ್ಗೆಲ್ಲ ನಮಸ್ಕರಿಸುತ್ತಾ ಇಂದಿನ ಸೆಷನ್ ನ ಮುಗಿಸೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಾಗಮ್ಮ ಸರ್, ಥ್ಯಾಂಕ್ ಯು ಸಂಜಯ್ ಸರ್, ಥ್ಯಾಂಕ್ ಯು ಶೇಖರ್, ಥ್ಯಾಂಕ್ ಯು ವೆರಿ ಮಚ್ ಸರ್.